ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಜಯ್ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಗಂಗೋತ್ರಿ. ಕಳೆದ ಒಂದು ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ, VAO ಕಂಡಕ್ಟ್ ಮಾಡಿದಂಥ VAO ಪ್ರಿವಿಯಸ್ ಇಯರ್ ಕ್ವಶನ್ಸ್, ಕಂಪ್ಯೂಟರ್ ನಾಲೆಜ್ನ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಒಂದು 9 ಪ್ರಶ್ನೆಗಳನ್ನು ನಾವು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಈ 9 ಪ್ರಶ್ನೆಗಳು ಯಾವ ಥರ ಇತ್ತು ಅಂದರೆ ಡಿಫ್ರೆಂಟ್ ಟಾಪಿಕ್ಸ್ ಮೇಲೆ ಇತ್ತು ಅಲ್ವಾ. ಸೊ ಯಾವ ಟಾಪಿಕ್ ಇಂಪಾರ್ಟೆಂಟು, ಮುಂದೆ ಯಾವ ಥರ ಪ್ರಶ್ನೆ ಬರ್ಬೋದು ಅಂತ ಇನ್ ಡೀಟೇಲಾಗಿ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವಾಗಿ ಪಾರ್ಟ್ 2 ಅನ್ನು ನೋಡೋಣ. ಇಲ್ಲಿ ಒಂದಿಷ್ಟು 10 ಪ್ರಶ್ನೆಗಳನ್ನು ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕೆಪ್ಪ ಅಂತಂದ್ರೆ ಇನ್ ಡೀಟೇಲ್ ಆಗಿ ಮಾಡ್ಬೇಕಂತಂದ್ರೆ ಯಾವ ಟಾಪಿಕ್ಕಿಂದ ಮುಂದೆ ಪ್ರಶ್ನೆಗಳು ಬರ್ಬೋದು, ಆಮೇಲೆ ರಾಂಗ್ ಸ್ಟೇಟ್ಮೆಂಟಿಂದ ಯಾವ ಥರ ಪ್ರಶ್ನೆಗಳು ಹುಟ್ಟಾಕ್ಬೋದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ದಿ ಸೆಷನ್. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ. ಯಾಕೆ ಮುಂದೆ ಲಾಸ್ಟ್ ವಿಡಿಯೋದಲ್ಲಿ 9ನೇ ಪ್ರಶ್ನೆವರೆಗೂ ನಾವು ಮಾಡಿದ್ವಿ ವಿಡಿಯೋನ. ಸೊ ಈ ವಿಡಿಯೋಯಿಂದ 10ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, 10ನೇ ಪ್ರಶ್ನೆ ನೋಡೋಣ. ಏನು ಅಂತಂದರೆ ಇದು ಯಾವ ಟಾಪಿಕ್ ಮೇಲಿದೆ ಅಂತಂದರೆ ಸೆಕ್ಯೂರಿಟಿ. ಓಕೆನಾ, ನೆಟ್ವರ್ಕಿಂಗ್ ಆ್ಯಂಡ್ ಸೆಕ್ಯೂರಿಟಿ, ಕಂಪ್ಯೂಟರ್ ನೆಟ್ವರ್ಕಿಂಗ್ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಈ ಒಂದು ಪ್ರಶ್ನೆ ಇದೆ. ಈ ಒಂದು ಟಾಪಿಕ್ ಏನಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕ್ ಅಂತಂದರೆ ಡಿಜಿಟಲ್ ಇಂಡಿಯಾ ಅಲ್ವಾ ನಮ್ದೀಗ. ಡಿಜಿಟಲ್ ಇಂಡಿಯಾ, ಆಮೇಲೆ ಎಲ್ಲ ಪೇಮೆಂಟ್ ಆನ್ಲೈನ್ ಆಗ್ತಾ ಇರುತ್ತೆ ಅಲ್ವಾ. ಅಪ್ಲಿಕೇಶನ್ ಹಾಕೋದು ಆನ್ಲೈನು, ಕ್ಲಾಸಸ್ ಎಷ್ಟೋ ಕೋಚಿಂಗ್ ಸೆಂಟರ್ ಆನ್ಲೈನ್ ಎಲ್ಲ ಇದೆ ಅಲ್ವಾ. ಸೊ ಆದ್ದರಿಂದ ಏನಿದೆ ಈ ನೆಟ್ವರ್ಕಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ, ಎಸ್ಪೆಷಲಿ ಸೆಕ್ಯೂರಿಟಿ, ಕಂಪ್ಯೂಟರ್ ನೆಟ್ವರ್ಕಿಂಗ್ ಸೆಕ್ಯೂರಿಟಿ ಟಾಪಿಕ್ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಪ್ರಶ್ನೆ ಮುಖಾಂತರ ನಾವು ಎಕ್ಸಾಮಿನರ್ ನಮಗೆ ಏನು ಹಿಂಟ್ ಕೊಡ್ತಾ ಇದ್ದಾರೆ ಅಂತಂದರೆ ಈ ಟಾಪಿಕ್ ಇಂಪಾರ್ಟೆಂಟ್ ಅಪ್ಪ, ಮುಂದೆನೂ ಈ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಬಹುದು, ಅದರಿಂದ ಈ ಟಾಪಿಕನ್ನು ನೀನು ಚೆನ್ನಾಗಿ ಓದ್ಕೋ ಅಂತ ಅವ್ನು ಹೇಳ್ತಾ ಇದ್ದಾನೆ. ಓಕೆ, ಸೊ ಆದ್ದರಿಂದ ಇದು ನೋಡೋಣ. ಏನು ಕೇಳಿದಾನೆ ಅಂತಂದರೆ ಇಲ್ಲಿ ತಪ್ಪಾದ ಹೇಳಿಕೆ ಅಂತ ಕೇಳಿದ್ದಾನೆ. ಏನು ಕೇಳಿದಾನೆ? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾನೆ ಅಲ್ವಾ. ಸೊ ನೋಡೋಣ ಏನು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ. ಫೈರ್ ವಾಲ್ ಆ್ಯಂಡ್ ಆ್ಯಂಟಿವೈರಸ್ ಆರ್ ದಿ ಸೇಮ್. ಫೈರ್ ವಾಲ್ ಮತ್ತು ಆ್ಯಂಟಿವೈರಸ್ ಒಂದೇ ಕೆಲಸವನ್ನು ಮಾಡುತ್ತವೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಕಂಪ್ಯೂಟರ್ ಮತ್ತು ಅಂತರ್ಜಾಲಗಳ ನಡುವೆ ಫೈರ್ ವಾಲ್ ಏನಾಗುತ್ತೆ, ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತೆ. ಅಂದರೆ ಕಂಪ್ಯೂಟರ್ ಮತ್ತು ನೆಟ್ವರ್ಕಿಂಗ್ ನಡುವೆ ಏನಾಗುತ್ತೆ, ಫೈರ್ ವಾಲು ಓಕೆನಾ ಏನು ಮಾಡುತ್ತೆ, ಬ್ಯಾರಿಯರ್, ಆಕ್ಟ್ ಆಸ್ ಅ ಬ್ಯಾರಿಯರ್, ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಮುಂದಿನ ಸ್ಟೇಟ್ಮೆಂಟ್ ಏನಿದೆ, ಆ್ಯಂಟಿವೈರಸ್ ಕಂಪ್ಯೂಟರ್ನಲ್ಲಿರುವ ಮಾಲಿಷಿಯಸ್ ಸಾಫ್ಟ್ವೇರ್. ಅಂದರೆ ಮಾಲಿಷಿಯಸ್ ಸಾಫ್ಟ್ವೇರ್ ಅಂದರೆ ಏನು, ಈ ಒಂದು ಯಾವುದೋ ಒಂದು ಇಂಡೈರೆಕ್ಟಾಗಿ ಕಂಪ್ಯೂಟರ್ ಬಂದು ಕೂತಿರುತ್ತೆ ಸಾಫ್ಟ್ವೇರ್. ಓಕೆನಾ, ಏನಾದರೂ ಡೌನ್ಲೋಡ್ ಮಾಡಿರ್ತೀವಿ ಅಲ್ವಾ. ಸೊ ಅವಾಗ ಕೇಳುತ್ತೆ ನಮಗೆ, ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ ಎಫೆಕ್ಟ್ ಆಗುತ್ತೆ, ನಾವು ಎಷ್ಟು ಕೊಟ್ಬಿಡ್ತೀವಿ. ಅವಾಗ ಮಾಲಿಷಿಯಸ್ ಸಾಫ್ಟ್ವೇರ್ ನಮಗೆ ಕಾಣಲ್ಲ, ಅದು ಬಂದುಬಿಟ್ಟಿರುತ್ತೆ. ಓಕೆನಾ, ಅದರಿಂದ ಏನಾಗುತ್ತೆ, ಕಂಪ್ಯೂಟರ್ ಸ್ಲೋ ಆಗ್ಬೋದು. ಓಕೆನಾ, ಯಾವುದೋ ಫೈಲ್ಸ್ ಡಿಲೀಟ್ ಆಗ್ಬೋದು. ಅದರಿಂದ ಏನು ಮಾಡುತ್ತೆ, ಆ್ಯಂಟಿವೈರಸ್ ಇತ್ತಂದರೆ ಆ ಕಂಪ್ಯೂಟರ್ನಲ್ಲಿ ಮಾಲಿಷಿಯಸ್ ಸಾಫ್ಟ್ವೇರಿಂದ ಆ ಕಂಪ್ಯೂಟರ್ನ ಏನು ಮಾಡುತ್ತೆ, ಕಾಪಾಡುತ್ತೆ, ರಕ್ಷಿಸುತ್ತೆ ಅಲ್ವಾ. ಇದು ನಮಗೆ ಗೊತ್ತು, ಎಲ್ಲ ಲ್ಯಾಪ್ಟಾಪಲ್ಲಿ ನಾವು ಆ್ಯಂಟಿವೈರಸ್ನ ಹಾಕಿರ್ತೀವಲ್ವಾ. ಸೊ ಆದ್ದರಿಂದ ಏನು ಸ್ಟೇಟ್ಮೆಂಟ್ ಸಿ ಕರೆಕ್ಟ್ ಇದೆ. ಅಂದರೆ ಈ ಆನ್ಸರ್ ಆಗಲ್ಲ, ಬಿಕಾಸ್ ಅವನು ಏನು ಕೇಳಿದ್ದಾನೆ, ತಪ್ಪಾದ ಹೇಳಿಕೆ ಕೇಳಿದ್ದಾನೆ ಅಲ್ವಾ. ಸೊ ಫೈರ್ ವಾಲ್ ಮತ್ತು ಆ್ಯಂಟಿವೈರಸ್ ಅನ್ನು ಒಟ್ಟಾಗಿ ಉಪಯೋಗಿಸಿ ಸೈಬರ್ ಅಟ್ಯಾಕ್ಗಳಿಂದ ಭದ್ರತೆ ರಕ್ಷಣೆಯನ್ನು ಪಡೆಯಬಹುದು ಅಂತ ಕೇಳ್ತಾ ಇದ್ದಾನೆ ಅಲ್ವಾ. ಸೊ ಸಿಂಪಲ್ ಇದೆ, ಜನರಲಿಸ್ಟಿಕ್ ಸ್ಟೇಟ್ಮೆಂಟ್ ಅದಾಗಿದೆ, ತುಂಬ ಜನರಲ್ ಆಗಿದೆ ಈ ಸ್ಟೇಟ್ಮೆಂಟು. ಓಕೆನಾ, ಇಲ್ಲೇನು ಟೆಕ್ನಿಕಲ್ ಟರ್ಮ್ಸ್ ಏನಿಲ್ಲ ಅಲ್ವಾ. ಫೈರ್ ವಾಲ್ ಏನು ಮಾಡುತ್ತೆ, ತಡೆಗೋಡೆಯಾಗಿ ಆ್ಯಕ್ಟ್ ಆಗುತ್ತೆ. ಎಸ್, ಅದು ಕೂಡ ಏನು ಸೈಬರ್ ಅಟ್ಯಾಕ್ನಿಂದ ಭದ್ರತೆಯನ್ನು ಒದಗಿಸುತ್ತೆ. ಆ್ಯಂಟಿವೈರಸ್ ಕೂಡ ಸೇಮ್. ಆದ್ದರಿಂದ ಸ್ಟೇಟ್ಮೆಂಟ್ ಡಿ ಕೂಡ ಏನಿದೆ, ಸರಿ ಇದೆ. ಸ್ಟೇಟ್ಮೆಂಟ್ ಡಿ ಸರಿ ಇದೆ ಅಂದರೆ ಇದು ಆನ್ಸರ್ ಆಗಲ್ಲ. ಸೊ ಆದ್ದರಿಂದ ಏನಾಗುತ್ತೆ, ಈ ಎರಡರಲ್ಲೇ ಆನ್ಸರ್. ಅಂದರೆ ಎ ಕಾಮನ್ ಇದೆ ನೋಡಿ ಅಲ್ವಾ. ಸೊ ಈ ಥರ ನಾವು ಎಲಿಮಿನೇಷನ್ ಟೆಕ್ನಿಕ್ಸ್ನ ಯೂಸ್ ಮಾಡಿದಾಗ ಕಾಮನ್ ಸೆನ್ಸ್ ಯೂಸ್ ಮಾಡಿ ಇವೆರಡನ್ನ ನಾವು ನೋಡಿದ್ವಿ. ಸೊ ಅದರಿಂದ ಎರಡು ಆನ್ಸರ್ ಅಲ್ಲ ಅಂತ ನನಗೆ ಗೊತ್ತಾಯಿತು. ಸೊ ಈ ಥರ ನಾನು ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡ್ತೀನಿ ಅಲ್ವಾ. ಸೊ ಅವಾಗ ಎ ಏನಿದೆ 100% ತಪ್ಪಿದೆ ಅಲ್ವಾ, ಯಾಕಂದ್ರೆ ಎ ಎರಡರಲ್ಲೂ ಇದೆ. ಸೊ ಆದ್ದರಿಂದ ಎ ತಪ್ಪು ಇರಲೇಬೇಕು ಅಲ್ವಾ. ಸೊ ಬಿ ಏನಾಗುತ್ತೆ ನೋಡೋಣ. ಕಂಪ್ಯೂಟರ್ ಮತ್ತು ಅಂತರ್ಜಾಲ ಫೈರ್ ವಾಲ್ ಏನಾಗುತ್ತೆ, ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತೆ. ಎಸ್ ಕರೆಕ್ಟ್. ವಾಲ್ ಇಲ್ಲೇ ಇದೆ ಅಲ್ವಾ, ವಾಲ್ ಅಂತಲೇ ಇಲ್ಲೇ ಇದೆ ಅಲ್ವಾ. ಫೈರ್ ವಾಲ್ ಅಂದರೆ ತಡೆಗೋಡೆ ಅನ್ನೋ ಒಂದು ಮೀನಿಂಗಲ್ಲೇ ನನಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಆದ್ದರಿಂದ ಮೀನಿಂಗಲ್ಲಿ ನಾನು ಏನು ಮಾಡ್ಬೋದು, ಎರಡನೇ ಸ್ಟೇಟ್ಮೆಂಟು ಬಿ ಸ್ಟೇಟ್ಮೆಂಟ್ ಏನಿದೆ ಸರಿ ಅಂತ ಹೇಳ್ಬೋದು. ಆದ್ದರಿಂದ ಇದು ಕೂಡ ಆನ್ಸರ್ ಆಗಲ್ಲ. ಆನ್ಸರ್ ಏನಾಗುತ್ತೆ ಎ. ಫೈರ್ ವಾಲ್ ಮತ್ತು ಆ್ಯಂಟಿವೈರಸ್ಸು ಆರ್ ದಿ ಸೇಮ್ ಅಲ್ಲ, ಡಿಫ್ರೆನ್ಸ್ ಇದೆ, ಟೆಕ್ನಿಕಲಿ ಡಿಫ್ರೆನ್ಸ್ ಇದೆ. ಓಕೆನಾ, ಟೆಕ್ನಿಕಲಿ ಡಿಫ್ರೆನ್ಸ್ ಇದೆ. ಬಟ್ ಅದರ ಫೀಚರ್ಸ್ ಥರ ಸೇಮ್ ಇರ್ಬೋದು, ಅಂದರೆ ಫ್ಯೂಚರ್ ಸೇಮ್ ಇರ್ಬೋದು. ಬಟ್ ಟೆಕ್ನಿಕಲಿ ಅದು ಏನು ಮಾಡುತ್ತೆ, ಅದರ ಡೆಫಿನೇಷನ್ ಏನಿದೆ ಚೇಂಜ್ ಇದೆ. ಅದನ್ನು ನಾವು ನೋಡೋಣ ಏನಂತ ಹೇಳಿ. ಓಕೆ, ಫೈರ್ ವಾಲ್ ಆ್ಯಂಡ್ ಆ್ಯಂಟಿವೈರಸ್ ಆರ್ ಸೇಮ್. ನೋ, ಇನ್ಕರೆಕ್ಟ್. ಅದು ಯಾಕಪ್ಪ ಇನ್ಕರೆಕ್ಟ್ ಅಂತಂದರೆ, ಸೊ ಫೈರ್ ವಾಲ್ ಆ್ಯಂಡ್ ಆ್ಯಂಟಿವೈರಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಯೂರಿಟಿ ಟೂಲ್. ಇವೆರಡು ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಯೂರಿಟಿ ಟೂಲು, ಒಂದೇ ಅಲ್ಲ, ಎರಡೂ ಕೂಡ ಸೆಕ್ಯೂರಿಟಿ ಟೂಲೇ, ಬಟ್ ಎರಡು ಸೇಮ್ ಅಲ್ಲ. ಓಕೆನಾ, ಫೈರ್ ವಾಲ್ ಏನು ಮಾನಿಟರ್ ಆ್ಯಂಡ್ ಕಂಟ್ರೋಲ್ಸ್ ದಿ ನೆಟ್ವರ್ಕ್ ಟ್ರಾಫಿಕ್ಕು, ಅಂದರೆ ನೆಟ್ವರ್ಕಿಂಗ್ ಏನಿರುತ್ತಲ್ವ ತಡೆಗೋಡೆಯಾಗಿ ಆ್ಯಕ್ಟ್ ಆಗುತ್ತೆ ಹೊರತು ಅದನ್ನು ಯಾವುದೇ ಮಾಲಿಷಿಯಸ್ ಸಾಫ್ಟ್ವೇರ್ನ ಏನು ಮಾಡಲ್ಲ, ಡಿಲೀಟ್ ಮಾಡಲ್ಲ, ಅಥವಾ ಮಾಲಿಷಿಯಸ್ ಸಾಫ್ಟ್ವೇರ್ನ ತೆಗೆದು ಹಾಕಲ್ಲ, ಜಸ್ಟ್ ತಡೆಗೋಡೆಯಾಗಿ ಮಾಡುತ್ತಿದ್ದು ಅಷ್ಟೇ. ಆ್ಯಂಟಿವೈರಸ್ ಏನು ಮಾಡುತ್ತೆ, ಡಿಟೆಕ್ಟ್ ಮಾಡುತ್ತೆ,
ಪ್ರಿವೆಂಟ್ ಮಾಡುತ್ತೆ ಮತ್ತು ರಿಮೂವ್ ಮಾಡುತ್ತೆ. ಏನಾದರೂ ಮಾಲ್ವೇರ್ ಸಾಫ್ಟ್ವೇರ್ಗಳಿದ್ದರೆ ಡಿಟೆಕ್ಟ್ ಮಾಡಿ ಅದನ್ನು ರಿಮೂವ್ ಮಾಡುತ್ತೆ ಕಂಪ್ಯೂಟರಿಂದ. ಓಕೆನಾ, ಯಾವುದು ಆಂಟಿವೈರಸ್. ದಿಸ್ ಈಸ್ ವಾಟ್ ದಿ ಡಿಫರೆನ್ಸ್. ಅದರಿಂದ ಒಂದೇ ಹೇಳಿಕೆ, ಎ ಹೇಳಿಕೆ ಏನಿದೆ ತಪ್ಪಾಗಿದೆ ಅಲ್ವಾ. ಸೊ ಅದನ್ನೇ ಹೇಳಿದ್ನಲ್ವಾ. ಸೊ ಮಿಕ್ಕಿದ್ದೇನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದೇ ಇದೆ. ಓಕೆ, ಸೊ ಮುಂದಿನ ಪ್ರಶ್ನೆ 11ನೇದು. ಓಕೆ, ಏನು 11ನೇ ಪ್ರಶ್ನೆ ನೋಡೋಣ. ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಏನು, ದಿ NIC ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. ನೋಡಿ ಅದೇ ಹೇಳ್ತೀನಲ್ಲ, ಇಂಟರ್ನೆಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಂಟರ್ನೆಟ್ ಆ್ಯಂಡ್ ನೆಟ್ವರ್ಕಿಂಗು, ಸೆಕ್ಯೂರಿಟಿ, ಇದ್ರ ಮೇಲೇ ಪ್ರಶ್ನೆಗಳು ಜಾಸ್ತಿ ಬಂದಿದ್ದಾವೆ. VAO, ಯಾಕೆ VAO ಪೇಪರು ಕಷ್ಟ ಇದೆ ಅಂತಂದರೆ ಬಿಕಾಸ್ ಆಫ್ ಅನ್ಕನ್ವೆನ್ಷನಲ್ ಅಂತ ಹೇಳ್ತೀನಿ. ಅನ್ಕನ್ವೆನ್ಷನಲ್ ಟಾಪಿಕ್ಸನ್ನು ಜಾಸ್ತಿ ಕೇಳಿದ್ದಾನೆ, ಸಾಂಪ್ರದಾಯಿಕವಾಗಿ ಕೇಳುವಂಥದ್ದನ್ನು ಜಾಸ್ತಿ ಕೇಳಿಲ್ಲ VAOನಲ್ಲಿ. ಅದಕ್ಕೆ ಈ ಒಂದು ಪೇಪರ್ ಏನಾಗಿದೆ, ತುಂಬ ಕಷ್ಟ ಆಗಿದೆ ತುಂಬ ಜನಕ್ಕೆ. ಅದಕ್ಕೆ ನಾವು ಇವನ್ ನೋಡಿ ನಮ್ಮದು ಕಮ್ಯುನಿಕೇಷನ್ ಕೋರ್ಸ್ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬೈ November 1st week ಇಟ್ ವಿಲ್ ಬಿ ಸ್ಟಾರ್ಟ್ ವಿತ್ ದಿ ಇಂಗ್ಲೀಷ್ ಸಬ್ಜೆಕ್ಟಿಂದ ಸ್ಟಾರ್ಟ್ ಆಗುತ್ತೆ, ಸುರೇಶ್ ಸರಿಂದ. ಆದ್ದರಿಂದ ಏನಿದೆ, ಇನ್ ಕೇಸ್ ಯಾರು ಸೇರ್ಕೋಬೇಕಂದ್ರೆ ಇಲ್ಲಿ ಮೇಲೆ ನಂಬರ್ ಇದೆ ಅಲ್ವಾ, ಈ ನಂಬರಿಗೆ ಕರೆ ಮಾಡಿ ನೀವು ಎನ್ಕ್ವೈರಿ ಮಾಡ್ಬೋದು ಕಮ್ಯುನಿಕೇಷನ್ ಕೋರ್ಸ್ ಬಗ್ಗೆ. ಓಕೆ, ಸೊ ಅದೇ ಹೇಳ್ತೀನಿ, ಕನ್ವೆನ್ಷನಲ್ ಆಗಿ ಓದ್ತಾ ಹೋದರೆ ಆಗಲ್ಲ. ಸೊ ಸಮ್ ಅನ್ಕನ್ವೆನ್ಷನಲ್ ಥಿಂಗ್ಸನ್ನು ನಾವು ತೊಗೊಂಡು ಬರಬೇಕು. ಅನ್ಕನ್ವೆನ್ಷನಲ್ ಥಿಂಗ್ಸ್ ಅಂದರೆ ಏನು, ಈ ಥರದ್ದು ಇಂಟರ್ನೆಟ್ ಆ್ಯಂಡ್ ನೆಟ್ವರ್ಕಿಂಗು. ಇವು ನಿಮಗೆ ಟ್ರೆಡಿಷ್ನಲ್ ಬುಕ್ಕಲ್ಲಿ ಸಿಗುತ್ತೆ, ಬಟ್ ಇಲ್ಲಿ ಕೇಳಿರೋಷ್ಟು ಡೆಪ್ತ್ ಆಗಿ ಸಿಗಲ್ಲ. ಅದನ್ನು ನಾವೇನು ಮಾಡ್ತೀವಿ, ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ, ಆಯಿತಾ. ಸೊ ಏನು, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ನೋಡಿ, ಡೈರೆಕ್ಟ್ ಅವನೇನು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿಲ್ಲ. ಸೊ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ ಕನ್ನಡದಲ್ಲೇ ಕೊಟ್ಟಾನೆ. ಅದಕ್ಕೆ ನಿಮ್ಮ ಲಾಸ್ಟ್ ಕ್ಲಾಸಲ್ಲೂ ನಾನು ಹೇಳಿದ್ದೆ, ಕಂಪ್ಯೂಟರ್ನ ಏನು ಮಾಡಿ ಆದಷ್ಟು ಇಂಗ್ಲೀಷಲ್ಲಿ ಓದಿ, ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ, ಬಟ್ ಇಂಗ್ಲೀಷಲ್ಲಿ ಓದಿದರೆ ಬೆಟರು ಅಂತ ನನ್ನ ಸಜೆಷನ್ನು, ಆಯಿತಾ. ಸೊ NIC ಏನಪ್ಪ ಹೇಳ್ತಾ ಇದ್ದಾನೆ ಇವನು, ನೋಡೋಣ. IP ವಿಳಾಸಗಳನ್ನು ಶೇಖರಿಸಲು ಬಳಸಲಾಗುತ್ತೆ ಅಥವಾ ಕಂಪ್ಯೂಟರ್ ನೆಟ್ವರ್ಕನ್ನು ಕ್ರಿಯಾತ್ಮಕವಾಗಿ ಮತ್ತು ಭೌತಿಕವಾಗಿ, ಅಂದರೆ ಕನೆಕ್ಟ್ಸ್ ಕಂಪ್ಯೂಟರ್ ನೆಟ್ವರ್ಕ್ ಬೋತ್ ಫಂಕ್ಷನಲಿ ಆ್ಯಂಡ್ ಫಿಸಿಕಲಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸ್ಟೋರ್ಸ್ ದಿ IP ಅಡ್ರೆಸ್ ಆಫ್ ದಿ ಕಂಪ್ಯೂಟರ್ ಇನ್ ಅ ಲ್ಯಾನ್, ಆ್ಯಕ್ಟ್ಸ್ ಲೈಕ್ ಅ ಫೈರ್ ವಾಲ್. ಏನು ಜಸ್ಟ್ ಕಮೆಂಟ್ ಮಾಡಿ ನೋಡೋಣ, ಏನಾದ್ರು ಗೊತ್ತಿದೆಯಾ ಅಂತ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ತುಂಬ ಕಷ್ಟ ಇದು ಕ್ವಶನ್, ಗೊತ್ತಿದ್ರೆ ಹಾಕೋಕ್ಕಾಗುತ್ತೆ, ಇಲ್ಲಾಂದರೆ ಇಲ್ಲ. ಓಕೆನಾ, ಇದರ ಆನ್ಸರ್ ಏನಾಗುತ್ತೆ ಅಂತಂದರೆ ಆನ್ಸರ್ B ಆಗುತ್ತೆ. ಆನ್ಸರ್ ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ಓಕೆನಾ, ಏನು, ಕನೆಕ್ಟ್ಸ್ ದಿ ಕಂಪ್ಯೂಟರ್ ಟು ನೆಟ್ವರ್ಕ್ ಬೋತ್ ಫಂಕ್ಷನಲಿ ಆ್ಯಂಡ್ ಫಿಸಿಕಲಿ, ಯಾವುದು NIN ನೆಟ್ವರ್ಕ್ ಇಂಟರ್ಫೇಸ್. ಓಕೆನಾ, ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದೇದು ಯಾಕೆ ತಪ್ಪು ಅಂತಂದರೆ ಸ್ಟೋರ್ಸ್ ದಿ IP ಅಡ್ರೆಸ್. ನೋ, ಇದು IP ಅಡ್ರೆಸ್ ಏನು ಸ್ಟೋರ್ ಮಾಡಲ್ಲ, ಯಾವುದು NIC. ಓಕೆನಾ, ಇಟ್ ಈಸ್ ಅಸೈನ್ಡ್ ಬೈ ಎ ಸಾಫ್ಟ್ವೇರ್. ಓಕೆನಾ, ಆದ್ದರಿಂದ ಇದು ಏನು ಸಾಫ್ಟ್ವೇರ್, ಇದೊಂದು ಹಾರ್ಡ್ವೇರಿಗೆ ಒಂದು ಏನು ಇಂಟರ್ ಕನೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಷ್ಟೇ. ಅದರಿಂದ ಅಲ್ಲಿ ಯಾವುದೇ IP ಅಡ್ರೆಸ್ಸು ಇರಲ್ಲ. ಓಕೆನಾ, ಅಡ್ರೆಸ್ ನಾಟ್ ಸ್ಟೋರ್ಡ್. ಓಕೆನಾ, ಸ್ಟೋರ್ IP ಅಡ್ರೆಸ್ ಆಫ್ ದಿ ಕಂಪ್ಯೂಟರ್ ಇನ್ ಅ ಲ್ಯಾನ್. ಲ್ಯಾನ್ ಅಂದ್ರೆ ಏನು ಹೇಳಿ, ನೆಟ್ವರ್ಕಿಂಗ್ ಚಾಪ್ಟ್ರಲ್ಲಿ ಬರುತ್ತೆ, ಇದು ಕೂಡ ಇಂಪಾರ್ಟೆಂಟು. ಅವ್ನು ಹಿಂಟ್ ಕೊಡ್ತಾ ಇದ್ದಾನೆ. ನೆಕ್ಸ್ಟು ಲ್ಯಾನು, ಇದ್ರ ಜೊತೆಗೆ ವ್ಯಾನು. ಓಕೆನಾ, ವೈರ್ಲೆಸ್ ಏರಿಯಾ ನೆಟ್ವರ್ಕ್ ಅಂತ ಬರುತ್ತೆ, ಲೀನಿಯರ್ ಏರಿಯಾ ನೆಟ್ವರ್ಕ್ ಅಂತ ಬರುತ್ತೆ. ನೆಟ್ವರ್ಕಿಂಗಲ್ಲಿ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಇವು, ಆಯಿತಾ. ಇಲ್ಲಿಂದನೂ ಪ್ರಶ್ನೆಗಳು ಬರ್ಬೋದು. ಇದು ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಅದು ಏನು, ಸ್ಟೋರ್ಸ್ ದಿ IP ಅಡ್ರೆಸ್ ಆಫ್ ದಿ ಕಂಪ್ಯೂಟರ್ಸ್ ಇನ್ ಲ್ಯಾನ್ನೋ, ಅದು ಕೂಡ ಏನು ಮಾಡಲ್ಲ ಅದು. ಓಕೆ, ಅದು ಹ್ಯಾಂಡಲ್ ಮಾಡಲ್ಲ ಆ ಥರ ಏನು. ಸೊ ಅದೇನು ಮಾಡುತ್ತೆ, ಯೂಶ್ವಲಿ ಅದು ರೂಟರು, ಅದ್ರ ಕೆಲಸ ಅದು. ಓಕೆ, ಫೈರ್ ವಾಲ್ನ ನೋಡಿದ್ದೀವಿ ಆಲ್ರೆಡಿ ಫಸ್ಟ್ ಪ್ರಶ್ನೆಯಲ್ಲಿ. ನೋಡಿ, ಫೈರ್ ವಾಲ್ ಮತ್ತೆ ಬೇರೆ ಆಪ್ಷನ್ಗಳು ಕೂಡ ಬರ್ತಾ ಇದೆ. ಅಂದರೆ ಅವನು ಅಲ್ಲೇ ಓಡಾಡ್ತಾ ಇದ್ದಾನೆ, ಆಯಿತಾ. ನೀವು 360 ಡಿಗ್ರಿ ವ್ಯೂವಿಂದ ಒಂದು ಟಾಪಿಕ್ನ ನೀಟಾಗಿ ಓದ್ಕೊಂಡ್ರೆ ಏನಾಗುತ್ತೆ, ಮುಂದೆ ಇನ್ನೊಂದು ಪ್ರಶ್ನೆ ಕೂಡ ಬಂದರೂ ಆರಾಮಾಗಿ ಹಾಕಬಹುದು ಅಲ್ವಾ. ಇಲ್ಲಾಂದರೆ ಏನಾಗುತ್ತೆ, ಕಷ್ಟ ಆಗುತ್ತೆ, ರೈಟ್. ಸೊ ಮುಂದಿನ ಪ್ರಶ್ನೆ ನೋಡೋಣ, ಏನಪ್ಪ ಇದೆ, ಏನು ಹೊಂದಿಸಿ ಬರೆಯಿರಿ, ಮ್ಯಾಚ್ ದಿ ಫಾಲೋವಿಂಗ್ ಕೊಟ್ಟಿದ್ದಾನೆ ನಾನು. ಓಕೆನಾ, ಏನು ಕೊಟ್ಟಿದ್ದಾನೆ, ಲಿಂಕರ್ ಎ ಸಾಫ್ಟ್ವೇರ್ ವಿಚ್ ಪ್ಲೇಸಸ್ ದಿ ಆಬ್ಜೆಕ್ಟ್ ಕೋಡ್ ಫ್ರಮ್ ದಿ ಸೆಕೆಂಡರಿ ಮೆಮರಿ ಟು ಮೇನ್ ಮೆಮರಿ, ಲೋಡರ್ ಆ್ಯಂಡ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್ ಅಂತ ಕೊಟ್ಟಿದ್ದಾನೆ. ನೋಡಿ, ಇಲ್ಲೂ ಕೂಡ ಏನು, ಲಿಂಕರ್, ಲೋಡರ್, ಕಂಪೈಲರ್, ಇಂಟರ್ಪ್ರಿಟರ್ ಅಂತಲೂ ಕೊಟ್ಟಿದ್ದಾನೆ ಅಲ್ವಾ. ಸೊ ಆದ್ದರಿಂದ ಏನು, ನೀವು ಈ ಥರದ ಟರ್ಮ್ಸ್ಗಳನ್ನು ಇಂಗ್ಲೀಷಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಅರ್ಥ, ಇಂಗ್ಲೀಷ್ ಥಿಂಗ್ಸ್ನೇ ಇರಲಿ, ಬಟ್ ಅದನ್ನು ನಮ್ಮ ಮಾತೃಭಾಷೆ ನಾವು ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ಹಾಕೋಕ್ಕೆ ಈಸಿ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ, ಸೊ ಏನು, ಲಿಂಕರ್ ಏನು ಕೊಟ್ಟಿದ್ದಾನೆ, ಲಿಂಕರ್ ಏನಾಗುತ್ತೆ, 3 ಆಗುತ್ತೆ. ಎ ಸಾಫ್ಟ್ವೇರ್ ವಿಚ್ ಲಿಂಕ್ಸ್ ಮಾಡ್ಯೂಲ್ಸ್ ಆರ್ ಪ್ರೋಗ್ರಾಮ್ ಸಮ್ ಟುಗೆದರ್ ಅಂತ. ಓಕೆನಾ, ಸೊ ನೆಕ್ಸ್ಟ್ ಏನಾಗುತ್ತೆ, ಇದರ ಆನ್ಸರ್ ಏನಾಗುತ್ತೆ, B ಆಗುತ್ತೆ. ಓಕೆ, ನೋಡೋಣ ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಸಾರಿ, A ಆಗುತ್ತೆ ಆನ್ಸರು. ಓಕೆ,
ಸೊ ನೋಡೋಣ ಏನು. ಲಿಂಕರ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ದಟ್ ಲಿಂಕ್ಸ್ ದಿ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಏನಿರ್ತಾವಲ್ಲ, ಫೈಲ್ಸ್ ಇರ್ತಾವಲ್ಲ, ಮಲ್ಟಿಪಲ್ ಆಬ್ಜೆಕ್ಟ್ಸ್ ಫೈಲ್ನ ಲಿಂಕ್ ಮಾಡುವಂಥ ಒಂದು ಸಾಫ್ಟ್ವೇರು. ಯಾವುದು? ಲಿಂಕರು. ಓಕೆನಾ. ಲೋಡರ್ ಏನು ಮಾಡುತ್ತೆ ಅಂತಂದರೆ ಸಿಸ್ಟಮ್ ಪ್ರೋಗ್ರಾಮ್ಸ್ ದ್ಯಾಟ್ ಲೋಡ್ಸ್ ದಿ ಎಕ್ಸಿಕ್ಯೂಟೇಬಲ್ ಫೈಲು ಏನು ಮಾಡುತ್ತೆ ಫ್ರಾಮ್ ಸೆಕೆಂಡರಿ ಸ್ಟೋರೇಜ್. ಸೆಕೆಂಡರಿ ಸ್ಟೋರೇಜ್ ಅಂದರೆ ಯಾವುದು? ನಾನು ಹೇಳಿದ್ನಲ್ಲ, ಮೆಮೊರಿ ಚಾಪ್ಟರ್ ಏನಿದೆ ಅಲ್ವಾ, ಮೆಮೊರಿ ಈಗಲೇ ಹೇಳ್ಬಿಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ಏನು ಮಾಡಿದ್ದೆ, ಮೆಮೊರಿ ಮೇಲೆ ಪ್ರಶ್ನೆಗಳನ್ನು ತೊಗೊಂಡಿದ್ದೆ. ಯಾಕಂದರೆ ಮೆಮೊರಿ ಮೇಲೆ 2 ರಿಂದ 3 ಪ್ರಶ್ನೆಗಳು ಬಂದಿತ್ತು. ಇಲ್ಲೂ ಕೂಡ ಇದೆ ಇನ್ನೊಂದು ಪ್ರಶ್ನೆ, ತೋರಿಸ್ತೀನಿ ನಾನು ನಿಮಗೆ. 2 ಪ್ರಶ್ನೆಗಳನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಇದೆ. ಅಂದರೆ ಮೆಮೊರಿ ಚಾಪ್ಟರ್ ಏನಿದೆ ಅಲ್ವಾ, ವೆರಿ ಇಂಪಾರ್ಟೆಂಟು. ಅಂದರೆ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ, ದೀಸ್ ಥಿಂಗ್ಸ್ ಏನಿದೆ ಅಲ್ವಾ ತುಂಬ ಇಂಪಾರ್ಟೆಂಟ್. ಇಲ್ಲಿಂದ ಪ್ರಶ್ನೆಗಳೇನು ಬರುತ್ತೆ, ಚಾನ್ಸಸ್ಸು ಜಾಸ್ತಿ. ಇದು ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ಏನು, ಸೆಕೆಂಡರಿ ಸ್ಟೋರೇಜ್ ಅಂದರೆ ಯಾವುದು? ಹಾರ್ಡ್ ಡಿಸ್ಕ್. ಇಂಟು ಮೇನ್ ಮೆಮೊರಿ ಅಂದರೆ ಯಾವುದು? ರ್ಯಾಮ್. ಫಾರ್ ಎಕ್ಸಿಕ್ಯೂಷನ್ ಆಫ್ ದಿ ಫೈಲ್ ಯಾವ್ದು ಮಾಡುತ್ತೆ? ಲೋಡರ್ ಕೆಲಸ ಅದು ಆಯಿತಾ, ಎಕ್ಸಿಕ್ಯೂಟ್ ಮಾಡೋದು. ಓಕೆನಾ. ಕಂಪೈಲರ್ ಏನು ಮಾಡುತ್ತೆ? ಟ್ರಾನ್ಸ್ಲೇಟ್ಸ್ ದಿ ಹೈ ಲೆವೆಲ್ ಯಾವುದು ಲ್ಯಾಂಗ್ವೇಜ್ ಏನಿರುತ್ತಲ್ವ ಟು ಇಂಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಅದನ್ನು ಏನು ಮಾಡುತ್ತೆ? ಕಂಪೈಲರ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಓಕೆನಾ. ಕಂಪ್ಯೂಟರ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಡುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಇರುತ್ತೆ, ಅದನ್ನು ಮಷಿನ್ ಲೆವೆಲ್ ಅಂತಂದರೆ ಕಂಪ್ಯೂಟರ್ಗೆ ಅರ್ಥ ಮಾಡಿಸುವಂಥ ಒಂದು ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಡುತ್ತೆ ಬಿಫೋರ್ ದಿ ಎಕ್ಸಿಕ್ಯೂಷನ್. ನೆನ್ಪಿಟ್ಕೋರಿ. ಓಕೆನಾ. ಬಿಫೋರ್ ದಿ ಎಕ್ಸಿಕ್ಯೂಷನ್ನೇ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋಕ್ಕಿಂತ ಮುಂಚೆನೇ ಇದೆಲ್ಲ ಆಗ್ತಾ ಇರುತ್ತೆ. ಓಕೆ. ಸೊ ಇಂಟರ್ಪ್ರೆಟರ್ ಓಕೆನಾ. ಟ್ರಾನ್ಸ್ಲೇಟ್ ಒನ್ ಇನ್ಸ್ಟ್ರಕ್ಷನ್ ಆಟ್ ಎ ಟೈಮ್ ಫ್ರಮ್ ಹೈ ಲೆವೆಲ್ ಕೋಡ್ ಟು ಮಷಿನ್ ಲೆವೆಲ್ ಆಟ್ ಎಕ್ಸಿಕ್ಯೂಟ್ ಇಮಿಡಿಯೇಟ್ಲಿ. ಇದೇನು? ಬಿಫೋರ್ ಎಕ್ಸಿಕ್ಯೂಷನ್. ಕಂಪೈಲರ್ ಏನು? ಬಿಫೋರ್ ಎಕ್ಸಿಕ್ಯೂಷನ್ ಆಗುತ್ತೆ. ಓಕೆನಾ. ಇಂಟರ್ಪ್ರೆಟರ್ ಏನು? ಇಮಿಡಿಯೇಟ್ಲಿ ಎಕ್ಸಿಕ್ಯೂಟೆಡ್ ಇಮಿಡಿಯೇಟ್ಲಿ. ಓಕೆನಾ. ಇದು ನೆನ್ಪಿಟ್ಕೊಳ್ಳಿ. ಓಕೆನಾ. ಬಿಫೋರ್ ಎಕ್ಸಿಕ್ಯೂಷನ್. ಇದು ಎಕ್ಸಿಕ್ಯೂಷನ್ ಆಗೋ ಸಂದರ್ಭದಲ್ಲಿ ಏನು ಮಾಡುತ್ತೆ? ಇಂಟರ್ಪ್ರಿಟರ್ ಅದನ್ನು ಕನ್ವರ್ಟ್ ಮಾಡುತ್ತೆ. ಯಾವುದು? ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಮಷಿನ್ ಕೋಡ್ ಲ್ಯಾಂಗ್ವೇಜ್ಗೆ. ಸೊ ಇವೆಲ್ಲ ಟಾಪಿಕ್ಸನ್ನು ನಾವು ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ, ಇನ್ ಡೆಪ್ತ್ ಆಗಿ ಹೇಳ್ತೀವಿ ಆಯಿತಾ. ಸೊ ಈ ಒಂದು ಪ್ರಶ್ನೆ ನೋಡೋಣ. ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ IP ಅಡ್ರೆಸ್ಸು ಮೇಲೆ ಒಂದು ಪ್ರಶ್ನೆ ಬಂದಿದೆ ಅಂತ ಹೇಳಿದ್ದೆ. ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊಂಡ್ಬರ್ತೀನಿ ಅಂತ. ಇಲ್ಲಿ ನೋಡಿ, IP ಅಡ್ರೆಸ್ ಬಂದಿದೆ. ದಿಸ್ ಈಸ್ ವಾಟ್ IP ಅಡ್ರೆಸ್. ಓಕೆನಾ. ಸೊ ಇಲ್ಲಿ ಏನು ಕೇಳಿದ್ದಾನೆ? ತಪ್ಪಾದ ಈ IP ಅಡ್ರೆಸ್ ತಪ್ಪಾಗಿದೆ, ಯಾಕೆ ಅಂತ ಅವ್ನು ಕೇಳ್ತಾ ಇದ್ದಾನೆ. ಓಕೆನಾ. ಯಾಕೆ ತಪ್ಪಾಗಿದೆ IP ಅಡ್ರೆಸ್ಸು ನೋಡೋಣ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಮತ್ತೆ ಯಾವ್ದು ಆಯ್ಕೆ ಸರಿ ಇದೆ ಅಂತ ಹೇಳಿ ನೋಡಿ. ಇಲ್ಲೂ ಕೂಡ ಏನಾಗ್ತಾ ಇದೆ, ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಬರ್ತಾ ಇದೆ. ಈ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳಿಗೆ ಸ್ವಲ್ಪ ಅಧ್ಯಯನ ಏನಾಗಿರಬೇಕು? ಆಳವಾಗಿರಬೇಕು. ಈ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳಿಗೆ ಅಧ್ಯಯನ ಏನಾಗಿರಬೇಕು? ಆಳವಾಗಿರಬೇಕು. ಇದು ಇಂಪಾರ್ಟೆಂಟು ಆಯಿತಾ. ಸೊ ನೋಡೋಣ ಏನಾಗುತ್ತೆ. ಇದರ ಆನ್ಸರ್ ನೋಡೋಣ. ಓಕೆ. ಸೊ ಏನಿದೆ, 190ರಿಂದ ಶುರು ಆಗಿದೆ, 192ರಿಂದ ಶುರು ಆಗಿದೆ, ಅದಕ್ಕೆ ತಪ್ಪು ಅಂತ ಹೇಳ್ತಾ ಇದ್ದಾನೆ. ಸೊ IP ವಿಳಾಸದಲ್ಲಿ 0 ಇದೆ, ಅದಕ್ಕೆ ತಪ್ಪು ಅಂತ ಹೇಳ್ತಾ ಇದ್ದಾನೆ. ಒಂದು ಸಂಖ್ಯೆ 500ಕ್ಕಿಂತ ಕಡಿಮೆ ಇದೆ, ಅದು ತಪ್ಪು ಅಂತ ಹೇಳ್ತಾ ಇದ್ದಾನೆ. ಯಾವುದೇ ಆಕ್ಸಲ್ ಅದು ಆಕ್ಟನ್ ನಂಬರ್ 250ಕ್ಕಿಂತ ಹೆಚ್ಚಾಗಿರಬಾರದು ಅಂತ ಹೇಳ್ತಾ ಇದ್ದಾನೆ. ಯಾವುದೇ ಒಂದು ಸಂಖ್ಯೆ, ಇದರಲ್ಲಿ ಯಾವುದೇ ಒಂದು ಸಂಖ್ಯೆ, ಇದು ಒಂದು ಸಂಖ್ಯೆ ಇದೆ, ಇದು ಒಂದು ಸಂಖ್ಯೆ ಇದೆ, ಇದೊಂದು 4 ಸಂಖ್ಯೆ ಇದೆ. 4 ಏನು 250ಕ್ಕಿಂತ ಹೆಚ್ಚಾಗಿರಬಾರದು ಅಂತ ಇದೆ. ಎಸ್, 55ಕ್ಕಿಂತ ಹೆಚ್ಚಾಗಿರಬಾರದು. ಆದ್ದರಿಂದ ಇದು ತಪ್ಪಿದೆ. ಆಪ್ಷನ್ ಡಿ ಮಾತ್ರ. ಈ 3 ಏನು ಕರೆಕ್ಟು. ಇದು 2 ಅಂತೂ 100% ಕರೆಕ್ಟು. ಬಟ್ ಇದು ಪಾರ್ಷಿಯಲಿ ಇನ್ಕರೆಕ್ಟ್. ಬಟ್ ಇಲ್ಲಿ ಆಪ್ಷನ್ ಇಲ್ಲ ನನಗೆ. C and D ಆಪ್ಷನ್ ಇಲ್ಲ. ಸೊ ಬಟ್ ಆ್ಯಸ್ ಪರ್ KEA ಏನು ಕೀ ಆನ್ಸರ್ ಇದೆ ಅಲ್ವಾ, ಕೀ ಆನ್ಸರು ಆಪ್ಷನ್ 1 ಏನು ಕರೆಕ್ಟ್ ಆನ್ಸರ್ ಇದೆ. ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಇನ್ ಡೀಟೇಲ್ ಆಗಿ ನಿಮಗೆ ಈ ಸ್ಲೈಡಲ್ಲಿ ತೋರಿಸ್ತೀನಿ ನಿಮಗೆ ಯಾಕೆ ಏನು ಅಂತ ಹೇಳಿ. ಓಕೆನಾ. ಸೊ ಏನಿದೆ, ಸ್ಟಾರ್ಟ್ ವಿತ್ 192 ಏನು ಆಪ್ಷನ್ ಏನಿದೆ, ಎಸ್ ಇದು ವ್ಯಾಲಿಡ್ ಇದೆ. ಸೊ ಹಿಂಗಾಗಿ ಅದೇನು ಪ್ರಾಬ್ಲಮ್ ಇಲ್ಲ. 0 ಇದೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಇರ್ಬೋದು. ನಂಬರ್ ಲೆಸ್ ದೆನ್ 500 ಇದೆ, ರಾಂಗ್. ಅದು ಆ ಥರದ್ದು ಇದನ್ನೇ ಇಲ್ಲ. ಓಕೆನಾ. ಆ ಥರದ್ದೇನು ಥಿಂಗ್ಸೇ ಇಲ್ಲ. ಬಟ್ ಅದಕ್ಕೆ ಹೇಳ್ತೀನಿ C and D ಕೊಡಬೇಕಿತ್ತು. ಬಟ್ ಇರೋ D ಒಂದೇ ಇರೋದ್ರಿಂದ ನಾನು Dನ ಇನ್ಕರೆಕ್ಟ್ ಅಂತ ಹಾಕ್ತಾ ಇದ್ದೀನಿ. ಅದಕ್ಕೆ ಆಫ್ಟರ್ 255ಕ್ಕಿಂತ ಜಾಸ್ತಿ ಇದೆ ಯಾವುದೋ ಒಂದು ನಂಬರ್ ಇರಬಾರ್ದು, ಇನ್ವ್ಯಾಲಿಡ್. ಎಸ್, ಆದ್ದರಿಂದ ಆಪ್ಷನ್ ಡಿ ಏನಿದೆ ಅಲ್ವಾ ಅದು ಮಾತ್ರ ರಾಂಗ್ ಆಗುತ್ತೆ. ಓಕೆ. ಸೊ ನೋಡೋಣ ಮುಂದಿನ ಪ್ರಶ್ನೆ ಏನಿದೆ. ಮುಂದಿನ ಪ್ರಶ್ನೆ ನೋಡೋಣ. ಹೇಳಿದ್ನಲ್ಲ ನೆಟ್ವರ್ಕಿಂಗ್ ನೋಡಿ, ಮತ್ತೆ ನೆಟ್ವರ್ಕ್ ಸೆಕ್ಯೂರಿಟಿ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ಆಯಿತಾ. ನೀವು ಬಿಟ್ಟು ಹೋಗಂಗೆ ಇಲ್ಲ ಈ ಟಾಪಿಕ್ನ. ಓಕೆ. ಸೊ ಅದರಿಂದ ಈ ಟಾಪಿಕನ್ನು ನೀವು ನೀಟಾಗಿ ಮಾಡಲೇಬೇಕು ಆಯಿತಾ. ನೆಟ್ವರ್ಕ್ ಸೆಕ್ಯೂರಿಟಿಯಲ್ಲಿ ಒಂದು ಎಂಟಿಟಿ ಇನ್ನೊಂದು ಎಂಟಿಟಿಯಾಗಿ ವರ್ತಿಸಿದರೆ ಏನಾಗುತ್ತದೆ ಏನಂತ ಕೇಳ್ತಾ ಇದ್ದೇನೆ. ಅಂದರೆ ಎ ಡ್ಯಾಶ್ ಇನ್ ದಿ ನೆಟ್ವರ್ಕ್ ಸೆಕ್ಯೂರಿಟಿ ಟೇಕ್ಸ್ ಪ್ಲೇಸ್ ವೆನ್ ದ ಒನ್ ಎಂಟಿಟಿ ಪ್ರಿಟೆಂಡ್ ಟು ಎ ಡಿಫ್ರೆಂಟ್ ಎಂಟಿಟಿ. ಅಂದರೆ ಒಂದು ಎಂಟಿಟಿ ಇನ್ನೊಂದು ಎಂಟಿಟಿ ಥರ ಆ್ಯಕ್ಟ್ ಆಗುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂತ ಹೇಳ್ತಾ ಇದ್ದೇವೆ ನಾವು. ಓಕೆನಾ. ರೀಪ್ಲೇ, ಮಾಡಿಫಿಕೇಶನ್ ಆಫ್ ಮೆಸೇಜಸ್, ಮಾಸ್ಟರ್ಡ್, ಡಿನೈಲ್ ಆಫ್ ಸರ್ವಿಸಸ್ ಅಂತ ಹೇಳ್ತಾ ಇದ್ದೇನೆ. ಓಕೆನಾ. ಏನಾಗುತ್ತೆ ಇದರ ಆನ್ಸರು ಮಾಸ್ಟರ್ಡ್. ಇವೇನಂತಂದರೆ ಇವು ಟರ್ಮ್ಸ್, ಇವು ನೆಟ್ವರ್ಕ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ
ಟರ್ಮ್ಸು, ಈ ಟರ್ಮ್ಸ್ಗಳ ಬಗ್ಗೆ ನೀವು ತಿಳ್ಕೋಬೇಕು. ಅಟ್ಲೀಸ್ಟ್ ನನಗೆ ಡೆಪ್ತ್ ಆಗಬೇಡ, ಏನಂದರೆ ಈ ಟರ್ಮ್ಸ್ ಅಂದರೆ ಏನು, ರೀಪ್ಲೇ ಅಂದರೆ ಏನು ವಿತ್ ರೆಸ್ಪೆಕ್ಟ್ ಟು ನೆಟ್ವರ್ಕ್ ಸೆಕ್ಯೂರಿಟಿ, ಮಾಡಿಫಿಕೇಶನ್ ಆಫ್ ಮೆಸೇಜಸ್ ಅಂದರೆ ಏನು, ಮಾಸ್ಟರೇಡ್ ಅಂದರೆ ಏನು, ಡಿನೈಲ್ ಆಫ್ ಸರ್ವಿಸಸ್ ಅಂದರೆ ಏನು, ಈ ಟರ್ಮ್ಸ್ಗಳನ್ನು ನೀವು ತಿಳ್ಕೊಳ್ಳೇಬೇಕು ಆಯಿತಾ. ಸೊ ಮುಂದೆ ಬರೋ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಇಲ್ಲಿ ನೋಡೋಣ ಆ ಟರ್ಮ್ಸ್ ಅಂದರೆ ಏನು ಅಂತ ವಿತ್ ಎಕ್ಸ್ಪ್ಲೇಷನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ರೀಪ್ಲೇ ಒಂದು ಎಂಟಿಟಿನ ಇನ್ನೊಂದು ಎಂಟಿಟಿ ಡೂಪ್ಲಿಕೇಟ್ ಆಗೋದು ರೀಪ್ಲೇ ಅಲ್ಲ. ಅದೇನಂತ ಹೇಳಿದೆ ಆವಾಗಲೇ ಮಾಸ್ಟರೇಡ್ ಅಂತ ಹೇಳಿದೆ ನಾನು ಅಲ್ವಾ. ಸೊ ಇದು ನೋಡೋಣ. ರೀಪ್ಲೇ ಅಟ್ಯಾಕ್ ಹ್ಯಾಪನ್ಸ್ ವೆನ್ ಅಟ್ಯಾಕರ್ ಇಂಟರ್ಪ್ರೆಟ್ಸ್ ವ್ಯಾಲಿಡ್ ಡೇಟಾ, ಓಕೆನಾ, ರೀಸೆಂಡ್ಸ್ ಇಟ್ ಲೆಟರ್ ಟು ಗೇನ್ ಅನ್ಆಥರೈಸ್ಡ್ ಆಕ್ಸೆಸ್. ಅನ್ಆಥರೈಸ್ಡ್ ಆಕ್ಸೆಸ್ನ ತಗೊಳ್ಳೋಕ್ಕೆ ಒಬ್ಬ ಯಾರೋ ಹ್ಯಾಕ್ ಮಾಡ್ತಾ ಇರ್ತಾನೆ. ಅನ್ಆಥರೈಸ್ಡ್ ಆಕ್ಸೆಸ್ ತಗೊಳ್ಳೋಕ್ಕೆ ಏನಾಗುತ್ತೆ, ರೀಪ್ಲೇ ಅನ್ನುವಂಥ ಒಂದು ಟರ್ಮನ್ನು ಯೂಸ್ ಮಾಡ್ತೀವಿ ಆಯಿತಾ. ಮಾಡಿಫಿಕೇಶನ್ ಆಫ್ ಮೆಸೇಜಸ್ ಇನ್ ದಿಸ್ ಅಟ್ಯಾಕ್ ಇಂಟ್ರೂಡರ್ ಅಲ್ಟರ್ಸ್ ದಿ ಕಂಟೆಂಟ್. ಒಂದು ಕಂಟೆಂಟ್ ಇರುತ್ತೆ ನಮ್ಮ ಲ್ಯಾಪ್ಟಾಪಲ್ಲಿ, ಅದನ್ನು ಅಲ್ಟರ್ ಮಾಡಿಬಿಡ್ತಾನೆ ಯಾರು, ಅಟ್ಯಾಕರ್, ಯಾರು, ಹ್ಯಾಕರ್. ಓಕೆನಾ, ಮೆಸೇಜ್ ಡ್ಯೂರಿಂಗ್ ದಿ ಟ್ರಾನ್ಸ್ಮಿಷನ್, ಚೇಂಜಿಂಗ್ ದಿ ಪೇಮೆಂಟ್ ಡೀಟೇಲ್ಸ್ ಆಗಿಬಿಡುತ್ತೆ, ಆಟೋಮೆಟಿಕ್ ಚೇಂಜ್ ಆಗಿಬಿಡುತ್ತೆ ಡೀಟೇಲ್ಸ್, ಹ್ಯಾಕ್ ಮಾಡಿಬಿಟ್ಟು ಪೇಮೆಂಟ್ ಡೀಟೇಲ್ಸ್ ಚೇಂಜ್ ಮಾಡಿಬಿಡ್ಬೋದು. ಅದನ್ನೇನಂತ ಕರೀತಾರೆ, ಮಾಡಿಫಿಕೇಶನ್ ಆಫ್ ಮೆಸೇಜಸ್ ಅಂತ ಕರೀತಾರೆ. ಓಕೆನಾ, ಸೊ ಇದೇನೋ ಮಾಸ್ಕರೇಡ್ ಏನಿದೆಯಲ್ವ ಇದು ಕರೆಕ್ಟು. ಓಕೆನಾ, ಏನು ಒಂದು ಎಂಟಿಟಿನ ಇನ್ನೊಂದು ಎಂಟಿಟಿಯಾಗಿ ಅನ್ಅಥರೈಸ್ಡ್ ಆಗಿ ಚೇಂಜ್ ಮಾಡುವಂಥದ್ದು ಹೇಗಂತ ನೋಡೋಣ. ಮಾಸ್ಕರೇಡ್ ಅಟ್ಯಾಕ್ ಆಕರ್ಸ್ ವೆನ್ ಅನ್ಅಥರೈಸ್ಡ್ ಎಂಟಿಟಿ, ಒಂದು ಅನ್ಅಥರೈಸ್ಡ್ ಇರ್ತಾನೆ, ಪ್ರೆಟೆಂಡ್ಸ್ ಟು ಬಿ ಅಥರೈಸ್ಡ್ ಅಂದರೆ ಅದು ಡೂಪ್ಲಿಕೇಟ್, ಬಟ್ ನಮಗೇನು ಕಾಣಿಸ್ತಾ ಇರುತ್ತೆ, ಒರಿಜಿನಲ್ ಥರನೇ ಕಾಣಿಸ್ತಾ ಇರುತ್ತೆ. ಟು ಗೇನ್ ದಿ ಪ್ರಿವಿಲೇಜಸ್, ಓಕೆನಾ, ಆ್ಯಕ್ಸೆಸ್ ಸಿಗೋಕ್ಕೆ ಆಯಿತಾ. ಸೊ ಅದೇನು, ಅದು ನಮ್ಗೆ ಡೂಪ್ಲಿಕೇಟ್ ಅಂತ, ಅದು ಆ್ಯಕ್ಚುಲಿ ಡೂಪ್ಲಿಕೇಟ್, ಬಟ್ ನಮಗೆ ಯಾವ ಥರ ಕಾಣ್ತಾ ಇರುತ್ತೆ, ಒರಿಜಿನಲ್ ಥರ ಕಾಣ್ತಾ ಇರುತ್ತೆ ಅಲ್ವಾ. ಸೊ ಅದರಿಂದ ಏನು ಕರೀತಾರೆ, ಮಾಸ್ಕರೇಡ್ನ, ಆ ಒಂದು ಎಂಟಿಟಿನ ಮಾಸ್ಕರೇಡ್ ಅಂತ ಕರಿತೀವಿ. ಇಂಪಾರ್ಟೆಂಟು. ಡಿನೈಲ್ ಆಫ್ ಸರ್ವಿಸಸ್. ಡಿನೈಲ್ ಆಫ್ ಸರ್ವಿಸಸ್ ಅಟ್ಯಾಕ್ ವೆನ್ ಡಿಸ್ರಪ್ಟ್ ಆರ್ ಓವರ್ಲೋಡ್ ಅ ಸಿಸ್ಟಮ್, ಓಕೆನಾ, ನೆಟ್ವರ್ಕ್, ಮೇಕಿಂಗ್ ಅನ್ಅವೈಲಬಲ್ ಟು ದಿ ಲೆಜಿಟಿಮೇಟ್ ಯೂಸರ್ಸ್. ಅಂದರೆ ಏನು ಮಾಡಿಬಿಡ್ತಾರೆ ಅಂತಂದರೆ, ಈಗ ನನ್ನೊಂದು ವೆಬ್ಸೈಟ್ ಇದೆ ಆಯಿತಾ, ಈಗ ನನಗೆ ಗೊತ್ತಿರೋ ವೆಬ್ಸೈಟ್ ಇದೆ ಅಥವಾ ಆ್ಯಪ್ ಇದೆ. ಸೊ ಏನು ಮಾಡಿಬಿಡೋದು, ಓಪನೇ ಆಗಲ್ಲ, ವಿಡಿಯೋ ಓಪನ್ ಆಗದೆ ಇರೋ ಥರ ಲೋಡ್ ಹಾಕಿಬಿಡೋದು, ಸರ್ವರ್ ಫುಲ್ ಸ್ಲೋ ಮಾಡಿಬಿಡ್ಬೋದು ಆಯಿತಾ. ಸೊ ಅದರಿಂದ ಏನಾಗುತ್ತೆ, ಫುಲ್ ಸ್ಲೋ ಮಾಡಿಬಿಡ್ತಾರೆ ಯಾರು, ಹ್ಯಾಕರ್ಸ್. ಆ ಥರ ಒಂದು ಥಿಂಗ್ಸನ್ನು ಯೂಸ್ ಮಾಡಿಬಿಡ್ತಾರೆ, ಡಿಸ್ರಪ್ಟ್ ಮಾಡೋದು, ಸಿಸ್ಟಮನ್ನು ಫುಲ್ ಡಿಸ್ರಪ್ಟ್ ಮಾಡಿಬಿಡೋದು, ಅಂದರೆ ಅಡೆತಡೆಗಳನ್ನು ತಂದುಬಿಡೋದು, ಲೋಡ್ ಮಾಡಿಬಿಡೋದು, ವಿಡಿಯೋನೇ ಓಪನ್ ಆಗದೆ ಇರೋ ಥರ. ನಾವು ಕಂಪ್ಲೇಂಟ್ ಮಾಡಿಬಿಡ್ತಾರೆ, ಈಗ ಸ್ಟೂಡೆಂಟ್ಸ್ ಏನು ಮಾಡ್ಬಿಡ್ತಾರೆ, ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಅವಾಗ ಏನಾಗಿದೆ ಅಂತ ನೋಡಿದಾಗ ಏನಾಗುತ್ತೆ, ಡಿನೈಲ್ ಆಫ್ ಸರ್ವಿಸಸ್ ಅನ್ನುವಂಥ ಒಂದು ಟರ್ಮ್ನ ಯೂಸ್ ಮಾಡಿ ಹ್ಯಾಕರ್ಸು ಆ ಥರ ಮಾಡಿರ್ತಾರೆ ವೆಬ್ಸೈಟಿಗೆ. ಓಕೆನಾ, ಸೊ ದಿಸ್ ವಾಟ್ ಯು ಹ್ಯಾವ್ ಟು ಲರ್ನ್. ನೆಟ್ವರ್ಕ್ ಸೆಕ್ಯೂರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ನಾನು ಹೇಳಿದ್ನಲ್ವಾ, ಮೆಮೊರಿ ಚಾಪ್ಟರ್ ಏನಿದೆ ಅಲ್ವಾ ತುಂಬ ಇಂಪಾರ್ಟೆಂಟು. ಸೊ ಪ್ರಶ್ನೆ 2 ಬಂದಿತ್ತು ಲಾಸ್ಟ್ ವಿಡಿಯೋದಲ್ಲಿ ಅಲ್ವಾ. ಸೊ ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆನ ತೊಗೊಂಡ್ಬಂದಿದ್ದೀನಿ ನಾನು, ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆ. ಓಕೆನಾ, ಸೊ ಆದ್ದರಿಂದ ಮೆಮೊರಿ ಚಾಪ್ಟರ್ ಏನಿದೆ ಮಿನಿಮಮ್ 2-3 ಪ್ರಶ್ನೆ ಬಂದಿದೆ. ಮುಂದೆ ಕೂಡ ಇದೇ ಲೆವೆಲ್ ಪ್ರಶ್ನೆಗಳೇ ಇರುತ್ತೆ, ನೆನ್ಪಿಟ್ಕೊಳ್ಳಿ ಆಯಿತಾ. ಏನು ಕೇಳ್ತಾ ಇದ್ದಾನೆ, ಬೇಸ್ಡ್ ಆನ್ ದಿ ಆಕ್ಸೆಸ್ ಟೈಮ್ ಇದು ಇಂಪಾರ್ಟೆಂಟ್ ಟರ್ಮಿನಾಲಜಿ. ಲಾಸ್ಟ್ ವಿಡಿಯೋದಲ್ಲಿ ಏನು ಕೇಳಿದ್ದ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇನ್ನೊಂದು ಇತ್ತು, ಏನು, ಸ್ಪೀಡ್ ಅಲ್ವಾ. ಸ್ಪೀಡ್ ಆಧಾರದ ಮೇಲೆ ಆ ಒಂದು ಮೆಮೊರಿಯ ವೇಗದ ಆಧಾರದ ಮೇಲೆ ಅರೇಂಜ್ ಮಾಡಿ ಅಂತ ಕೇಳಿದ್ದ ಮೆಮೊರೀಸ್ನ ಅಲ್ವಾ. ಕರೆಕ್ಟ್, ರೈಟ್ ಅಲ್ವಾ. ಇಲ್ಲೇನು ಕೇಳಿದಾನೆ, ಆಕ್ಸೆಸ್ ಟೈಮಲ್ಲಿ ಕೇಳಿದಾನೆ. ಅಂದರೆ ಒಂದೇ ಪತ್ರಿಕೆ ಇದು, ಒಂದೇ ಪೇಪರಲ್ಲಿ ಕೇಳಿರೋದು 2 ಥರ. ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ದಿ ವೇಟೇಜ್ ಆಫ್ ದಿಸ್ ಟಾಪಿಕ್ ಅಂತ. ನೀವು ಯಾವ ಥರ ಓದ್ಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನು ನಾನು ತೋರಿಸ್ತಾ ಇದ್ದೀನಿ. ಓಕೆ, ಸೊ ಆಕ್ಸೆಸ್ ಟೈಮಲ್ಲಿ ನೀವೇನು ಮಾಡ್ತಿದ್ದೀರಾ, ಅಸೆಂಡಿಂಗ್ ಆರ್ಡರಲ್ಲಿ ಕೇಳ್ತಾ ಇದ್ದಾನೆ, ಅರೇಂಜ್ ಮಾಡುವಂಥ SSD, HDD, ಮೇನ್ ಮೆಮೊರಿ, ಕ್ಯಾಚೆ ಮೆಮೊರಿ. ಓಕೆನಾ, ಸೊ ಇದು ಆನ್ಸರ್ ಏನಾಗುತ್ತೆ, ಆನ್ಸರ್ DCAB. ಓಕೆನಾ, ಆನ್ಸರ್ ಏನಾಗುತ್ತೆ DCAB. ನೋಡೋಣ ಏನು ಅಂತ, ಒಂದು ನಿಮಿಷ. ಹಾಂ, ಏನು ನೋಡೋಣ ಏನಂತ. ಸೊ HDD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್. ಓಕೆನಾ, ಇದು ಎಲ್ಲಕ್ಕಿಂತ ಸ್ಲೋವೆಸ್ಟು, ಇದು ನೆನ್ಪಿಟ್ಕೊಳ್ಳಿ, ಎಲ್ಲಕ್ಕಿಂತ ಸ್ಲೋವೆಸ್ಟ್ ಯಾವುದು, ಹಾರ್ಡ್ ಡಿಸ್ಕ್ ಡ್ರೈವ್. ಸ್ಲೋವೆಸ್ಟ್ ಅಂದರೆ 5 to 15 milliseconds ತೊಗೊಳುತ್ತೆ ಏನು ಆಕ್ಸೆಸ್ ಮಾಡೋಕ್ಕೆ, ಟೈಮ್ ಓಪನ್ ಆಗೋಕ್ಕೆ ಆಯಿತಾ. ನೆಕ್ಸ್ಟ್ SSD ಸಾಲಿಡ್ ಸ್ಟೇಟ್ ಡ್ರೈವ್, ಇದು 50 to 150 ಮೈಕ್ರೋಸೆಕೆಂಡ್ಸು ತೊಗೊಳುತ್ತೆ, ಅದು ಇಂಪಾರ್ಟೆಂಟು. ಮೇನ್ ಮೆಮೊರಿ ಅಂದರೆ ಯಾವುದಪ್ಪ, ರ್ಯಾಮು ನಮಗೆ ಗೊತ್ತು. ಸೊ ಫಾಸ್ಟರ್ ಇರುತ್ತೆ ಯಾವ್ದಕ್ಕಿಂತ, HDDಕ್ಕಿಂತ ಇದು ಫಾಸ್ಟರ್ ಇರುತ್ತೆ, ಯಾವುದು, ರ್ಯಾಮ್, ಮೇನ್ ಮೆಮೊರಿ ಅಲ್ವಾ. ಕ್ಯಾಶೆ ಮೆಮೊರಿ ಏನು 1 to 10 ನ್ಯಾನೋಸೆಕೆಂಡ್ಸ್. ಓಕೆ, ಅಷ್ಟು ಫಾಸ್ಟೆಸ್ಟ್ ಇದು. ಓಕೆನಾ, ಅದಕ್ಕೇನು ಇದು ಕಮ್ಮಿ ಟೈಮ್ ತೊಗೊಳುತ್ತೆ. ಸೊ ಅವನೇನು ಕೇಳಿದ್ದಾನೆ, ಸ್ಮಾಲೆಸ್ಟು ಲಾರ್ಜೆಸ್ಟ್ ಅಂತ ಕೇಳಿದಾನಲ್ವ, ಅದು ಅಸೆಂಡಿಂಗ್ ಅಂತಂದರೆ. ಸೊ ಯಾವ್ದು ಕಮ್ಮಿ ಟೈಮ್ ತೊಗೊಳುತ್ತೆ, ಕ್ಯಾಶು, ಅದ್ರ ನೆಕ್ಸ್ಟ್ ಯಾವುದು ಮೇನ್ ಮೆಮೊರಿ, ಅದ್ರ ನೆಕ್ಸ್ಟ್ ಯಾವುದು SSD, ಅದ್ರ ನೆಕ್ಸ್ಟ್ ಯಾವುದು HDD. ಸೊ ದಿಸ್ ವಾಟ್ ದಿ ಆರ್ಡರ್. ಅದಕ್ಕೆ ನೀವು ಮೆಮೊರಿ ಚಾಪ್ಟರ್ ಏನಿದೆ ಅಲ್ವಾ ತುಂಬ ಇಂಪಾರ್ಟೆಂಟು. ಎಲ್ಲ ರೀತಿಯಿಂದ ಯಾವ್ಯಾವ ರೀತಿಯಿಂದ ಒಂದು ಏನು ಆರ್ಡರು ಹೇಳಿದ್ನಲ್ಲ, ಸ್ಪೀಡಲ್ಲಿ ಕೇಳ್ಬೋದು ಅಥವಾ ಇದು ಆಕ್ಸೆಸ್ ಟೈಮಲ್ಲಿ ಕೇಳ್ಬೋದು, ಹೆಂಗಾದರೂ ಕೇಳ್ಬೋದು. ಅದರಿಂದ ಎಲ್ಲ ರೀತಿಯಿಂದ ನೀವು ರೆಡಿ ಇರಬೇಕು, ಏನು ಕೇಳಿದ್ರು ಹಾಕೋ ಥರ ರೆಡಿ ಇರಬೇಕು ಆಯಿತಾ.
ಸೊ ನೋಡೋಣ. ಓ ಎಸ್ ಹೇಳಿದ್ನಲ್ಲ, ಆಪರೇಟಿಂಗ್ ಸಿಸ್ಟಮ್ ಮತ್ತು ಸಿಸ್ಟಮ್ ಸಾಫ್ಟ್ವೇರ್. ಆಪರೇಟಿಂಗ್ ಸಿಸ್ಟಮ್ ಪ್ಲಸ್ ಸಿಸ್ಟಮ್ ಸಾಫ್ಟ್ವೇರ್ ಟಾಪಿಕ್ ಏನಿದೆ ಅಲ್ವಾ, ಇದು ಇಂಪಾರ್ಟೆಂಟು. ಸೊ ಇಲ್ಲಿಂದ 1ರಿಂದ 2 ಪ್ರಶ್ನೆ ಬರೋ ಚಾನ್ಸಸ್ ಜಾಸ್ತಿ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಬಂದೇ ಬರುತ್ತೆ ಇಲ್ಲಿಂದ 1ರಿಂದ 2 ಪ್ರಶ್ನೆ. ಸೊ ಇದು ನೆನ್ಪಿಟ್ಕೋಬೇಕು, ಆಯಿತಾ. ಸೊ ಇದು ನೋಡೋಣ ಏನಿದೆ ಪ್ರಶ್ನೆ ಅಂತ. ಓಕೆ, ಸೊ ಏನು ಪ್ರಶ್ನೆ ಇದೆ, ಆಪರೇಟಿಂಗ್ ಸಿಸ್ಟಮ್ನ ಕೋರ್ ಎಂದರೇನು? ದ ಕೋರ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ನೋನ್ ಆಸ್. ಕೋರ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ಅವ್ನು ಕೇಳ್ತಾ ಇದ್ದಾನೆ. ಏನು ಕೋರ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ಕಮೆಂಟ್ ಮಾಡಿ ನೋಡೋಣ. ಸ್ವಲ್ಪ ಈಸಿ ಇದೆ ಇದು ಕ್ವಶನು, ಬೇಸಿಕ್ ಗೊತ್ತಿದ್ರು ಇದನ್ನು ನೀವು ಹಾಕ್ಬೋದು, ಆಯಿತಾ. ಕೋರ್ ಅಂದರೆ ಏನು? ಈ 4ರಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ನ ಕೋರ್ ಆಗಿದೆ ಅಂತ ಕೇಳ್ತಾ ಇದ್ದಾನೆ. ಯಾವುದು ಕೋರ್ ಇದರಲ್ಲಿ? ಕರ್ನಲ್. ಓಕೆನಾ, ನೆನ್ಪಿಟ್ಕೊಳ್ಳಿ, ಯಾವುದು? ಕೆರ್ನಲ್. ಓಕೆನಾ. ಸೊ ನೋಡೋಣ ಅವು ಯಾಕೆ ಮಿಕ್ಕಿದ ಆನ್ಸರ್ಸ್ ನಾವು ತಪ್ಪು ಅಂತ ಹೇಳಿಬಿಟ್ಟು. ಓಕೆ, 1ನೇ ಆಪ್ಷನ್ ಇತ್ತು ಶೆಲ್ ಅಂತ ಇತ್ತು ಅಲ್ವಾ. ಶೆಲ್ ಈಸ್ ದಿ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಓ ಎಸ್, ನಾಟ್ ಕೋರ್. ಕೋರ್ ಅಂದರೆ ಏನು? ಸೆಂಟರ್. ಓಕೆನಾ, ಇದು ಸೆಂಟರ್, ಇದೇನು ಕೆರ್ನಲ್. ಜಸ್ಟ್ ನಿಮಗೆ ಒಂದು ಡೈಗ್ರಾಮ್ ಮುಖಾಂತರ ಹೇಳ್ತಾ ಇದ್ದೀನಿ. ಇದೇನು? ಶೆಲ್ ಅಲ್ವಾ. ಇದು ಓವರಾಲ್ ಇದು ಓ ಎಸ್ ಇದು, ಆಯಿತಾ. ಇದ್ರ ಕೋರ್ ಸೆಂಟರ್ ಪಾರ್ಟ್ ಏನು? ಕರ್ನಲ್. ಓಕೆನಾ. ಹೊರಗಿನ ಪಾರ್ಟ್ ಏನು? ಶೆಲ್. ಓಕೆ, ಸೊ ಇಲ್ಲೇನಾಗುತ್ತೆ, ಕೋರಲ್ಲಿ ಏನೇನಾಗುತ್ತೆ ಅಂತಂದರೆ ಮೆಮರಿ ಮ್ಯಾನೇಜ್ಮೆಂಟು, ಪ್ರೊಸೆಸ್ ಶೆಡ್ಯೂಲಿಂಗು, ಡಿವೈಸ್ ಡ್ರೈವ್ಸು, ಸಿಸ್ಟಮ್ ಕಾಲ್ಸು, ಫೈಲ್ ಸಿಸ್ಟಮು, ಇನ್ಪುಟ್ ಔಟ್ಪುಟ್ ಆಪ್ರೇಷನ್ಸು ಎಲ್ಲನೂ ಇಲ್ಲೇ. ಇನ್ಪುಟ್ ಔಟ್ಪುಟ್ ಆಪ್ರೇಷನ್ಸ್ ಏನಿದೆ ಅಲ್ವಾ, ಅದೆಲ್ಲವೂ ಕೂಡ ಕರ್ನಲ್ ಅಂದರೆ ಕೋರಲ್ಲೇ ಆಗುತ್ತೆ. MS DOS ಯಾಕೆ ತಪ್ಪು ಅಂತಂದರೆ ಇಡೀ ಸಿಸ್ಟಮೇ ಇದು ಸಿಸ್ಟಮೇ, ಇಡೀ ಓ ಎಸ್ MS DOS, ಆಯಿತಾ. ಇಡೀ ಸಿಸ್ಟಮೇ ಏನು? MS DOS. ಡಾಸ್ ಅಂತಂದರೆ ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಇದು ಫುಲ್ ಫಾರ್ಮ್ ಗೊತ್ತಿರಬೇಕು, ಇದು ತುಂಬ ಬೇಸಿಕ್, ಇದು ಗೊತ್ತಿರಬೇಕು ನಮಗೆ ಫುಲ್ ಫಾರ್ಮ್, ಆಯಿತಾ. ಇಡೀ ಎಂಟೈರ್ ಆಪರೇಟಿಂಗ್ ಸಿಸ್ಟಮ್ನೇ MS DOS ಅಂತ ಕರಿತೀವಿ. ಹೀಗಾಗಿ ಅದು ಕೋರಿಗೆ ಸಂಬಂಧಪಟ್ಟೇ ಇಲ್ಲ, ಇಡೀ ಸಿಸ್ಟಮ್. ಇದ್ರ ಒಳಗಡೆ ಇವೆಲ್ಲ ಇರ್ತವೆ, ಶೆಲ್ಲು, ಕರ್ನೆಲ್ಲು, ಕನ್ಸೋಲನ್ನು ಇರ್ತವೆ, MS DOS ಒಳಗಡೆ ಇರುತ್ತೆ. ಆದ್ದರಿಂದ ಸೊ ಇದು ಕೂಡ ಆಗಲ್ಲ ಆನ್ಸರ್. ಕನ್ಸೋಲ್ ಅಂದರೆ ಕನ್ಸೋಲ್ ಇಸ್ ಅ ಟರ್ಮಿನಲ್ ಆರ್ ಎ ಸ್ಕ್ರೀನ್ ಇಂಟರ್ಫೇಸ್ ಇದೊಂದು, ಆಯಿತಾ. ಯೂಸರ್ ಟೈಪ್ ದಿ ಕಮಾಂಡ್ಸ್, ಇದೊಂದು ಸ್ಕ್ರೀನ್ ಇಂಟರ್ಫೇಸ್ ಅಷ್ಟೇ, ಇದು ಸಂಬಂಧಪಟ್ಟಿಲ್ಲ ಆಪರೇಷನ್ ಸಿಸ್ಟಮ್ಗೆ ಅಷ್ಟು. ಓಕೆ, ಸೊ ಹೀಗಾಗಿ ಇದು ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ಏನಪ್ಪ? ER ಡೈಗ್ರಾಮ್ಸ್. ಓಕೆನಾ. ಎಷ್ಟೋ KPSC ಕಂಡಕ್ಟ್ ಮಾಡುವಂಥ ಬೇರೆ ಬೇರೆ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಇಲ್ಲಿ ವರ್ಡ್ಸಲ್ಲಿ ಕೇಳಿದ್ದಾನೆ, ಶಬ್ದಗಳಲ್ಲಿ ಕೇಳಿದ್ದಾನೆ, ಆಯಿತಾ. KPSC ಕಂಡಕ್ಟ್ ಮಾಡೋ ಪರೀಕ್ಷೆಗಳಲ್ಲಿ ಡೈಗ್ರಾಮ್ಸನ್ನೇ ಕೊಟ್ಬಿಟ್ಟಿದ್ದಾನೆ. ಈ ಡೈಗ್ರಾಮ್, ಈ ಒಂದು ಏನು ER ಡೈಗ್ರಾಮ್ ಅಂತ ಕರಿತೀವಲ್ಲ, ಡೈಗ್ರಾಮ್ಸನ್ನೇ ಕೊಟ್ಟು ಫ್ಲೋ ಚಾರ್ಟ್ಸ್. ಇದು ಒಂದು ಪ್ರೋಗ್ರಾಮ್ ಬರೆಯೋಕ್ಕೆ ಯೂಶ್ವಲಿ ಫ್ಲೋ ಚಾರ್ಟ್ಸನ್ನು ಯೂಸ್ ಮಾಡ್ತಾರೆ, ಆಯಿತಾ. ಫ್ಲೋ ಚಾರ್ಟ್ಸನ್ನು ಯೂಸ್ ಮಾಡ್ತಾರೆ ಪ್ರೋಗ್ರಾಮ್ ಬರೆಯೋಕ್ಕೆ. ಓಕೆ, ಯಾವ್ಯಾವ ಥರ ಫ್ಲೋ ಚಾರ್ಟ್ಸಲ್ಲಿ ಸಿಂಬಾಲ್ಸ್ ಇರುತ್ತೆ, ಸರ್ಕಲ್ ಇರುತ್ತೆ, ಲೈನ್ ಇರುತ್ತೆ, ಈ ಥರ ರಾಂಬಸ್ ಇರುತ್ತೆ, ಓವಲ್ ಇರುತ್ತೆ. ಸೊ ಈ ಸಿಂಬಾಲ್ಸ್ ಅಂದರೆ ಏನು ಅಂತ ಮ್ಯಾಚ್ ದಿ ಫಾಲೋವಿಂಗಲ್ಲಿ ಕೇಳಿದ್ದಾನೆ. ಇಲ್ಲಿ ಏನು ಕೇಳಿದ್ದಾನೆ ಅಂದರೆ ಇದು ಒಂದು ಲೈನ್ ಅಲ್ವಾ, ಇನ್ನೊಂದು ಬರುತ್ತೆ ಡಬಲ್ ಲೈನು. ಓಕೆನಾ, ನೋಡೋಣ ಏನು. 2 ಸಮಾನಾಂತರ ರೇಖೆಗಳು ಏನನ್ನು ಸೂಚಿಸುತ್ತವೆ? ಈ ಥರ ಫ್ಲೋ ಚಾರ್ಟ್ಸಲ್ಲಿ 2 ಸಮಾನಾಂತರ ರೇಖೆಗಳನ್ನು ಹಾಕಿರ್ತಾರೆ, ಅದು ಏನನ್ನು ಸೂಚಿಸುತ್ತೆ ಅಂತ ಕೇಳ್ತಾ ಇದ್ದಾನೆ. ER ಡೈಗ್ರಾಮ್ ಡಬಲ್ ಲೈನ್ಸ್ ಇಂಡಿಕೇಟ್ಸ್ ಏನು? ವಾಟ್ ಇಂಡಿಕೇಟ್ಸ್? ಡಬಲ್ ಲೈನ್ ಅಂತಂದರೆ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾನೆ. ಓಕೆನಾ, ಏನು ಇಂಡಿಕೇಟ್ ಮಾಡುತ್ತೆ? ಟೋಟಲ್ ಪಾರ್ಟಿಸಿಪೇಷನ್. ನೋಡೋಣ ಇನ್ ಡೀಟೇಲಾಗಿ ನೋಡೋಣ ಇದ್ರ ಬಗ್ಗೆ. ಓಕೆನಾ, ಏನು ಅದೇ ಅಂಡರ್ಸ್ಟ್ಯಾಂಡಿಂಗ್ ER ಡೈಗ್ರಾಮ್. ಒಂದು ನಿಮಿಷ. ಸೊ ER ಡೈಗ್ರಾಮ್ಸ್. ER ಡೈಗ್ರಾಮ್ ಇಸ್ ರಿಪ್ರೆಸೆಂಟ್ ಎಂಟಿಟೀಸ್, ರಿಲೇಷನ್ಶಿಪ್. ಒಂದು ಡೇಟಾ ಬೇಸ್ ಮಾಡೆಲ್ ಏನಿರುತ್ತಲ್ವಾ, ಅದರಲ್ಲಿ ಒಂದಕ್ಕೊಂದು ಏನು ರಿಲೇಷನ್ಶಿಪ್ ಇದೆ ಅನ್ನೋದನ್ನೇ ER ಡೈಗ್ರಾಮ್ ಮುಖಾಂತರ ತೋರಿಸ್ತಾರೆ ಯೂಶಲಿ ಪ್ರೋಗ್ರಾಮರ್ಗಳು, ಆಯಿತಾ. ಯಾವುದು ಕಂಪ್ಯೂಟರ್ ಪ್ರೋಗ್ರಾಮ್ಗಳು. ರೆಕ್ಟ್ಯಾಂಗಲ್, ಇದು ರೆಕ್ಟ್ಯಾಂಗಲ್ ಅಲ್ವಾ, ಇದಂದರೆ ಏನು? ಅದೊಂದು ಎಂಟಿಟಿ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಸೊ ಡೈಮಂಡ್ ಅಂದರೆ ಹೇಳಿದ್ರೆ ರಾಂಬಸ್. ರಾಂಬಸ್ ಅಂದ್ರೇನು? ರಿಲೇಷನ್ಶಿಪ್. ಓಕೆನಾ, ರಿಲೇಷನ್ಶಿಪ್ ಅಂದರೆ ಒಂದು ಥಿಂಗ್ಸಿಂದ ಇನ್ನೊಂದು ಥಿಂಗ್ಸ್ಗೆ ರಿಲೇಷನ್ಶಿಪ್ಪಲ್ಲಿ ಹೇಳಬೇಕಾಗಿತ್ತಂದರೆ ಈ ಒಂದು ಸಿಂಬಾಲನ್ನು ಯೂಸ್ ಮಾಡ್ತಾರೆ, ಈ ಒಂದು ಡೈಗ್ರಾಮನ್ನು ಯೂಸ್ ಮಾಡ್ತಾರೆ. ಓಕೆನಾ, ಓವಲ್ ಅಂದರೆ ಆಟ್ರಿಬ್ಯೂಟ್. ಲೈನ್ಸ್ ಅಂದರೆ ಕನೆಕ್ಷನ್ಸ್ ಬಿಟ್ವೀನ್ ದಿ ಎಂಟಿಟೀಸ್ ಆ್ಯಂಡ್ ರಿಲೇಷನ್ಶಿಪ್ಸ್. ಅಂದರೆ ಇಲ್ಲಿದೆ ಅಲ್ವಾ, ಈ ಥರ ಸಿಂಗಲ್ ಲೈನ್, ಒಂದೊಂದು ಕಡೆ ಡಬಲ್ ಲೈನ್ ಇರುತ್ತೆ. ಅದೇನು ಸಿಂಗಲ್ ಲೈನ್ ಡಬಲ್ ಲೈನ್ ಅಂದರೆ ನೋಡೋಣ. ಓಕೆನಾ, ಅದೇನು ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಸ್ಪೆಸಿಫಿಕಲಿ ಅದಕ್ಕೆ ಏನಂತ ಕರಿತೀವಿ? ಲೈನ್ಸ್ಗೆ ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಏನು ಪಾರ್ಟಿಸಿಪೇಷನ್? ಟೋಟಲ್ ಪಾರ್ಟಿಸಿಪೇಷನ್ ಅಂತ ಬರುತ್ತೆ, ಆಮೇಲೆ ಪಾರ್ಷಿಯಲ್ ಪಾರ್ಟಿಸಿಪೇಷನ್ ಅಂತ ಬರುತ್ತೆ.
ಟೋಟಲ್ ಪಾರ್ಟಿಸಿಪೇಷನ್ ಅಂತಂದರೆ ಮ್ಯಾಂಡೇಟರಿ ಪಾರ್ಟಿಸಿಪೇಟ್ ಮಾಡಲೇಬೇಕು, ಕನೆಕ್ಷನ್ ಕಂಪಲ್ಸರಿ ಇರಲೇಬೇಕು ಅಂತ. ಡಬಲ್ ಲೈನ್ ಕೊಟ್ಟಿದ್ದಾರೆ ಅಂದರೆ ಕನೆಕ್ಷನ್ ಕಂಪಲ್ಸರಿ ಇರಲೇಬೇಕು ಅಂತ. ಕನೆಕ್ಷನ್ ಕಂಪಲ್ಸರಿ ಇರಲೇಬೇಕು ಅಂದರೆ ರಿಪ್ರೆಸೆಂಟೆಡ್ ಬೈ ದಿ ಡಬಲ್ ಲೈನ್. ಇನ್ ಫ್ಲೋ ಚಾರ್ಟಲ್ಲಿ ಏನು ಮಾಡ್ತಾರೆ, ಡಬಲ್ ಲೈನನ್ನು ಯೂಸ್ ಮಾಡ್ತಾರೆ. ಇದು ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಅದು ಪಾರ್ಷಿಯಲ್ ಇರುತ್ತೆ ಅಂದರೆ ಆಪ್ಷನಲ್, ಅದು ಅಂದರೆ ಆ ಪ್ರೋಗ್ರಾಮ್ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕೋ ಬೇಡೋ ಅನ್ನೋದು ಡಿಸೈಡ್ ಮಾಡುತ್ತೆ. ಯಾವುದು ಪಾರ್ಷಿಯಲ್ ಪಾರ್ಟಿಸಿಪೇಷನ್, ಅದಕ್ಕೇನೆ ಸಿಂಗಲ್ ಲೈನ್ನ ಯೂಸ್ ಮಾಡ್ತಾರೆ. ಅದು ಆಪ್ಷನಲ್ ಆಗಿರುತ್ತೆ. ಯಾವುದು ಪಾರ್ಷಿಯಲ್ ಪಾರ್ಟಿಸಿಪೇಷನ್. ದಿಸ್ ವಾಟ್ ದಿ ಫ್ಲೋ ಚಾರ್ಟ್ಸ್. ಡೀಟೇಲ್ ಆಗಿ ಹೇಳ್ತೀವಿ ನಾವು ಕ್ಲಾಸಲ್ಲಿ. ಏನು ಮಾಡ್ತೀವಿ, ಇನ್ನೂ ಡೀಟೇಲ್ ಆಗಿ ಫ್ಲೋ ಚಾರ್ಟ್ ಅಂದರೆ ಏನು, ಯಾವ್ಯಾವ ಥರ ಫ್ಲೋ ಚಾರ್ಟ್ ಸಿಂಬಲ್ ಬರುತ್ತೆ, ಮತ್ತು KPSC ಕಂಡಕ್ಟ್ ಮಾಡಿರುವಂಥ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ನಾನು ಏನು ಮಾಡ್ತೀನಿ, ತೊಗೊಂಡು ಬರ್ತೀನಿ ಇದರಲ್ಲಿ. ಆಯಿತಾ? ಸೊ ನೋಡೋಣ ಮುಂದಿನ ಪ್ರಶ್ನೆ ಏನಪ್ಪ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಹೇಳಿದ್ನಲ್ಲ ಮೆಮೊರಿ ಮೇಲೆ ನೋಡಿ ಇನ್ನೊಂದು ಬಂದಿದೆ. ಹೇಳಿದ್ನಲ್ಲ ಮೆಮೊರಿ ಮೇಲೆ ಇನ್ನೊಂದು ಬಂದಿದೆ ಕ್ವಶನು. ಇದು 4ನೇ ಕ್ವಶನ್ ಇದು. ಆಯಿತಾ? ಮೆಮೊರಿ ಮೇಲೆ ಇದು 4ನೇ ಕ್ವಶನು. ನೆನ್ಪಿಟ್ಕೊಳ್ಳಿ. ಅಂದರೆ ವಾಟ್ ಈಸ್ ದಿ ಇಂಪಾರ್ಟೆನ್ಸ್, ವಾಟ್ ಈಸ್ ದಿ ವೇಟೇಜ್ ಆಫ್ ದ್ಯಾಟ್ ಟಾಪಿಕ್ ಅನ್ನೋದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ಏನು ಕೇಳ್ತಾ ಇದ್ದಾನೆ, ಮೆಮೊರಿ ಮೇಲೆ 2 ಟಾಪಿಕ್ ಕೊಟ್ಟಿದ್ದಾನೆ, 2 ಪ್ರಿಂಟರ್ ಮೇಲೆ ಕೊಟ್ಟಿದ್ದಾನೆ. ಮಿಕ್ಸ್ ಮಾಡಿದ್ದಾನೆ ಪ್ರಿಂಟರ್ನ ಮತ್ತು ಮೆಮೊರಿನ. ಮ್ಯಾಚ್ ದಿ ಫಾಲೋವಿಂಗ್ ಕೇಳಿದ್ದಾನೆ. ಓಕೆನಾ? ಆಕ್ಸಿಲರಿ ಮೆಮೊರಿ, ಇಂಪ್ಯಾಕ್ಟ್ ಪ್ರಿಂಟರ್, ಫ್ಲ್ಯಾಶ್ ಮೆಮೊರಿ, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಓಕೆ. ಇಲ್ಲಿ ನೀವು ಮ್ಯಾಚ್ ದಿ ಫಾಲೋವಿಂಗ್ ಮಾಡಬೇಕು. ಸಿಂಪಲ್. ಹೇಳಿ ನೋಡೋಣ. ಫಸ್ಟ್ ಪ್ರಿಂಟರ್ನೇ ತೊಗೊಂಬೇಡ. ಇಂಪ್ಯಾಕ್ಟ್ ಪ್ರಿಂಟರ್ ಅಂತಂದರೆ ಇಂಪ್ರೆಷನ್ಸ್. ಓಕೆನಾ? ಇಲ್ಲಿ ಇಂಪ್ರೆಷನ್ಸ್ನ ಯೂಸ್ ಮಾಡ್ತಾ ಇದ್ರು. ಈಗಿಲ್ಲ ಜಾಸ್ತಿ. ಅಲ್ಲಲ್ಲಿ ಬ್ಯಾಂಕ್ಗಳಲ್ಲಿ ಹಳೆ ಗೌರ್ಮೆಂಟ್ ಆಫೀಸ್ ಇರ್ತಾವಲ್ಲ, ಅಲ್ಲಿ BSNL ಆಫೀಸು, ಅಲ್ಲೆಲ್ಲ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಇನ್ನೂ ಇದ್ದಾವೆ. ಇಂಪ್ರೆಷನ್ಸ್ ಅಂದರೆ ಈ ಥರ ಒಂದು ಬಾರ್ ಇರುತ್ತೆ. ಸೊ ಟಕ್ 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 ಬ್ಯಾಂಕಲ್ಲಿ ನೋಡಿದಿರಲ್ವ, ಹಿಂಗೆ ಸರ್ರ್ ಅಂತ ಹಿಂಗೆ ಬರುತ್ತೆ ಸೌಂಡು, ಟರ್ರ್ ಅಂತ ಹಿಂಗೆ ಬರುತ್ತೆ. ಅಂದರೆ ಇಂಪ್ರೆಷನ್ಸ್ ಮೂಡುತ್ತೆ ಅಲ್ಲಿ. ಅಂದರೆ ಅಲ್ಲಿ ಏನು ಮಾಡ್ತಾರೆ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ನ ಯೂಸ್ ಮಾಡ್ತಾರೆ. ಇಂಪ್ಯಾಕ್ಟ್ ಪ್ರಿಂಟರ್ ಅಂತಂದರೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರು. ಓಕೆನಾ? ನಾನ್ ಇಂಪ್ಯಾಕ್ಟ್ ಅಂದರೆ ನಾನ್ ಇಂಪ್ಯಾಕ್ಟ್ ಇಲ್ಲ, ನಾರ್ಮಲ್ ಜೆರಾಕ್ಸ್ ಮೆಷಿನ್, ನಾರ್ಮಲ್ ಪ್ರಿಂಟರ್ ಟಪ್ ಹಾಕಿದ ತಕ್ಷಣ ಹಿಂಗೆ ಬಂದುಬಿಡುತ್ತಲ್ಲ, ನಾವು ಕೊಡ್ತೀವಿ, ಕೊಟ್ಟ ತಕ್ಷಣ ಪ್ರಿಂಟ್ ಬಂದುಬಿಡುತ್ತೆ ಈಸಿಯಾಗಿ. ಅದೇನು ಲೇಸರ್ ಪ್ರಿಂಟರು. ಆಯಿತಾ? ಇಷ್ಟೊಂದು ನೆನ್ಪಿಟ್ಕೊಳ್ಳಿ. D ಏನಾಗುತ್ತೆ, 2 ಆಗುತ್ತೆ. B 3 ಆಗುತ್ತೆ. ಓಕೆನಾ? B3 D2 ಇಲ್ಲೇ ನೋಡಿ ಆನ್ಸರ್. ಓಕೆನಾ? ಇದು 2ರಲ್ಲಿ ಇದೆ. ಓಕೆನಾ? ನೆಕ್ಸ್ಟು ಆಕ್ಸಿಲರಿ ಮೆಮೊರಿ ಆ್ಯಂಡ್ ಫ್ಲ್ಯಾಶ್ ಮೆಮೊರಿ. ನೋಡಿ ಲಾಸ್ಟ್ ಟೈಮ್ ಒಂದು ಸ್ಟೇಟ್ಮೆಂಟ್ ಇತ್ತು ಗೊತ್ತಾ, ಒಂದು ಏನು ಮೆಮೊರಿ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ ಕ್ವಶನ್ ತೊಗೊಂಡಿದ್ದೆ. ಅದು VA ಇದೇ ಪೇಪರಲ್ಲೇ ಇದ್ದಿದ್ದು. ಆಯಿತಾ? EEPROM ಈಸ್ ಅ ಫ್ಲ್ಯಾಶ್ ಮೆಮೊರಿ ಅಂತ ಒಂದು ಸ್ಟೇಟ್ಮೆಂಟ್ ಇತ್ತಾ? ರೈಟ್? ನೆನಪಿದೆಯೋ ಇಲ್ಲೋ? ಬೇಕಾದ್ರೆ ಹಳೆ ವಿಡಿಯೋ ತೆಗೆದು ನೋಡಿ. ಆಯಿತಾ? EEPROM ಅಂತಂದರೆ ಎಲೆಕ್ಟ್ರಾನಿಕಲಿ ಎರೇಸಬಲ್. ಓಕೆನಾ? ಎಲೆಕ್ಟ್ರಾನಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. EEPROM ಅಂತಂದರೆ ನೆನ್ಪಿಟ್ಕೊಳ್ಳಿ, ಅದು ಫ್ಲ್ಯಾಶ್ ಮೆಮೊರಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಹೇಳಿಕೆ ಒಂದು ಪ್ರಶ್ನೆ ಇದೆ, ಬೇಕಾದ್ರೆ ತೆಗೆದು ನೋಡಿ, ಹಳೆ ವಿಡಿಯೋ ಗೊತ್ತಾಗುತ್ತೆ. ಸೊ ಅದರ ಫ್ಲ್ಯಾಶ್ ಮೆಮೊರಿ ಏನಾಗುತ್ತೆ, EEPROM. ಓಕೆನಾ? ಸೊ ಅಂದರೆ C1 ಅಂದರೆ ಆನ್ಸರ್ ಇದಾಗುತ್ತೆ. ಆಕ್ಸಿಲರಿ ಮೆಮೊರಿ ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್. ಓಕೆನಾ? ಇದು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೋಡಿ, ಅಂದರೆ ಅಲ್ಲಿ ನೀವು ಇನ್ನೊಂದು ಕ್ವಶನ್ ಹಾಕಿದರೆ ಕರೆಕ್ಟಾಗಿ ನೆಕ್ಸ್ಟ್ ಕ್ವಶನು ಕರೆಕ್ಟ್ ಹಾಕ್ಬೋದು. ಅದನ್ನು ತಪ್ಪು ಮಾಡಿದರೆ ಇದು ತಪ್ಪು ಮಾಡ್ತೀರಾ. ರೈಟ್? ಸೊ ಅದಕ್ಕೆ ಓದೋದನ್ನು ನೀಟಾಗಿ 360 ಡಿಗ್ರಿ ವ್ಯೂವಿಂದ ಓದಬೇಕು. ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಆಕ್ಸಿಲರಿ ಮೆಮೊರಿ ಹೇಳಿದ್ನಲ್ಲ, ಹಾರ್ಡ್ ಡಿಸ್ಕ್ ಡ್ರೈವು, CD ಡ್ರೈವು, USB ಡ್ರೈವು ಎಲ್ಲ ಹಾರ್ಡ್ ಡಿಸ್ಕ್. ಓಕೆ. ಸೆಕೆಂಡರಿ ಮೆಮೊರಿ ನೆನ್ಪಿಟ್ಕೊಳ್ಳಿ. ಆಕ್ಸಿಲರಿ ಮೆಮೊರಿ ಈಸ್ ಅ ಸೆಕೆಂಡರಿ ಮೆಮೊರಿ. ಓಕೆನಾ? ಇದು ನೆನ್ಪಿಟ್ಕೊಳ್ಳಿ. ಫ್ಲ್ಯಾಶ್ ಮೆಮೊರಿ, ಅದೇ ಫ್ಲ್ಯಾಶ್ ಮೆಮೊರಿ ಹೇಳಿದ್ನಲ್ಲ, EEPROM ಎಲೆಕ್ಟ್ರಾನಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಇದು ನಾನ್ ವಾಲಟೈಬಲ್ ಆಗಿರುತ್ತೆ. ಓಕೆನಾ? ನೋಡಿದ್ವಿ ಲಾಸ್ಟ್ ವೀಡಿಯೋದಲ್ಲಿ. ನೋಡಿ ಯಾವುದು ವಾಲಟೈಲು, ಯಾವ್ದು ನಾನ್ ವಾಲಟೈಲ್ ಅಂತ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆನಾ? ಇಂಪ್ಯಾಕ್ಟ್ ಪ್ರಿಂಟರ್ ಹೇಳಿದ್ನಲ್ಲ, ಇಂಪ್ಯಾಕ್ಟ್ ಫಿಸಿಕಲಿ ಸ್ಟ್ರೈಕ್ ಪೇಪರ್ ಥ್ರೂ ಇಂಕ್ ರಿಬ್ಬನ್ ಹೇಳಿದ್ನಲ್ಲ, ಈ ಥರ ರಿಬ್ಬನ್ ಇರುತ್ತೆ ಆ ಮಷೀನಲ್ಲಿ. ಸೊ ಅದು ಹಿಂಗೆ ಸ್ಲೈಡ್ ಆಗ್ತಾ ಇರುತ್ತೆ ರಿಬ್ಬನ್. ಓಕೆನಾ? ಹಿಂಗೆ ಸ್ಲೈಡ್ ಆಗಿ ಅಲ್ಲಿ ಏನಾಗುತ್ತೆ, ಆ ಒಂದು ವರ್ಡ್ಸ್ ಏನಿರ್ತಾವಲ್ಲ, ಪ್ರಿಂಟಿಂಗ್ ಬೇಕಾಗಿರುತ್ತೆ ವರ್ಡ್ಸು, ಅದನ್ನು ಪ್ರಿಂಟ್ ಮಾಡುತ್ತೆ. ಸೊ ಇದೇನು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರು. ಓಕೆನಾ? ಇಂಪ್ಯಾಕ್ಟ್ ಮಾಡಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರು. ನಾನ್ ಇಂಪ್ಯಾಕ್ಟ್ ಅಂದರೆ ನಾರ್ಮಲಿ ಯೂಶ್ವಲಿ ಇಂಕ್ ಜೆಟ್ಟು, ಲೇಸರ್ ಪ್ರಿಂಟರು, ಇವೆಲ್ಲ ಏನು ನಾನ್ ಇಂಪ್ಯಾಕ್ಟ್. ಅಂದರೆ ಯೂಶ್ವಲಿ ಜೆರಾಕ್ಸ್ ಮೆಷಿನು, ಇವೆಲ್ಲ ಏನು ನಾನ್ ಇಂಪ್ಯಾಕ್ಟ್. ಓಕೆನಾ? ಸೊ ಮುಂದಿನ ಪ್ರಶ್ನೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಡೇಟಾಬೇಸ್ಗೆ ಸಂಬಂಧಿಸಿದಂತೆ ನೋಡಿ, ಡೇಟಾಬೇಸ್ ಇಂಪಾರ್ಟೆಂಟ್ ಟಾಪಿಕ್ಕು. ಇದು ಕೂಡ ಒಂದು ಚಾಪ್ಟರ್ ನಾನು ಹೇಳಿದ್ದೆ ನಿಮಗೆ ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಫಸ್ಟ್ ವಿಡಿಯೋದಲ್ಲಿ. ಏನು ಓರಿಯೆಂಟೇಷನ್ ಥರ ಕೊಡ್ತಾ ಇದ್ನಲ್ಲ, ಅಂದರೆ ಕಂಪ್ಯೂಟರ್ ಸಿಲೆಬಸ್ ಯಾವ ಥರ ಇದೆ, ಟಾಪಿಕ್ಸ್ ಯಾವ ಥರ ಇದೆ ಅಂತ ಹೇಳ್ತಾ ಇದ್ನಲ್ಲ. ಸೊ ಅಲ್ಲಿ ಏನು ಡೇಟಾಬೇಸು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಡೇಟಾಬೇಸ್ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ, ಯಾವುದು ತಪ್ಪು? ಅಂದರೆ 2 ಹೇಳಿಕೆ ಕೊಟ್ಟಿದ್ದಾನೆ. A1 ಕೊಟ್ಟಿದ್ದಾನೆ, B1 ಕೊಟ್ಟಿದ್ದಾನೆ. ಇದರಲ್ಲಿ 2ರಲ್ಲಿ ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ ಆಪ್ಷನ್ ಕೊಟ್ಟಿದ್ದಾರೆ. A ಸರಿ, B ಸರಿ, A ಸರಿ, B ತಪ್ಪು, A ತಪ್ಪು, B ಸರಿ, A ತಪ್ಪು. ಅಂದರೆ ಏನು ತಪ್ಪು, ಬಿನೂ ತಪ್ಪು. ಅಂದರೆ 2 ಸರಿ ಇರಬೇಕು, ಇಲ್ಲ 2 ತಪ್ಪು ಇರಬೇಕು, ಇಲ್ಲ 2ರಾಗ 1 ಸರಿ ಇರಬೇಕು ಅಲ್ವಾ? ಸೊ ಅದು ನೋಡೋಣ ಯಾವ ಥರ ಅಂತ.
ಈ ವ್ಯೂ ಅನ್ನೋದೇನಿದೆ ಅಲ್ವಾ, ಡೇಟಾ ಬೇಸಿಗೆ ಸಂಬಂಧಪಟ್ಟಂತೆ ನೀವು ಓದಬೇಕಾಗುತ್ತೆ. ಓಕೆನಾ. ವ್ಯೂ ಎಂಬುದು ಉಳಿದ ಟೇಬಲ್ಗಳಿಂದ ಡಿರೈವ್ ಮಾಡಲಾಗಿರುವ ಒಂದು ಟೇಬಲ್ ಆಗಿರುತ್ತದೆ. ನಿಜ ಹೇಳಿ, ಈ ಥರ ಅಂದರೆ ನೋಡಿ, ಡಿರೈವ್ ಅನ್ನೋದು ಕೊಟ್ಟಿದ್ದಾನೆ, ವ್ಯೂ ಅನ್ನೋದನ್ನು ಕೊಟ್ಟಿದ್ದಾನೆ. ಅಂದರೆ ಇಂಗ್ಲೀಷ್ ಪದಗಳೇ, ಅದಕ್ಕೆ ಏನು ಮಾಡೋಣ, ಈ ಥರದ್ದು ಬಂದಾಗ ಇಂಗ್ಲೀಷಲ್ಲಿ ಓದಬೇಕು. ಎ ವ್ಯೂ ಈಸ್ ಅ ಸಿಂಗಲ್ ಟೇಬಲ್ ದಟ್ ಈಸ್ ಡಿರೈವ್ಡ್ ಫ್ರಮ್ ದಿ ಅದರ್ ಟೇಬಲ್ ಅಂತ ಹೇಳ್ತಾ ಇದ್ದಾನೆ. ಎಸ್, ಡಾಟಾ ಇನ್ ವ್ಯೂಸ್ ಆರ್ ಆಲ್ವೇಸ್, ನೋಡಿ ಎಕ್ಸ್ಟ್ರೀಮ್ ವರ್ಡ್ ಹೇಳಿದ್ನಲ್ಲ, ಒಂದಿಷ್ಟು ಟೆಕ್ನಿಕ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಈ ಥರ ಎಕ್ಸ್ಟ್ರೀಮ್ ವರ್ಡ್ಸ್ ಆಲ್ವೇಸ್, ಓಕೆ, ಸ್ಟಡಿಲಿ, ಓನ್ಲಿ ಅನ್ನೋದೇನಿದೆ ಅಲ್ವಾ, ಸೊ ಆ ಥರ ವರ್ಡ್ಸ್ ಬಂದಾಗ ಅದು ತಪ್ಪಿರುತ್ತೆ. ಸೊ ಆಬ್ವಿಯಸ್ಲಿ ತಪ್ಪಿದೆ, ಇದು ಕರೆಕ್ಟ್ ಇದೆ. ಎ ಟ್ರೂ, ಬಿ ಫಾಲ್ಸ್. ಓಕೆ, ಸೊ ಇದು ನೋಡೋಣ, ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಸ್ಟೇಟ್ಮೆಂಟ್ ಏನಿದೆ, ಒಂದು ನಿಮಿಷ. ಹಾಂ, ಸ್ಟೇಟ್ಮೆಂಟ್ ಏನಿದೆ, ಎ ವ್ಯೂ ಇಸ್ ಅ ಸಿಂಗಲ್ ಟೇಬಲ್ ದಟ್ ಈಸ್ ಡಿರೈವ್ಡ್ ಫ್ರಮ್ ದಿ ಅದರ್ ಟೇಬಲ್. ಓಕೆನಾ. ಇನ್ ಡೇಟಾ ಬೇಸ್, ಎಸ್, ವ್ಯೂ ಇಸ್ ಅ ವರ್ಚುವಲ್ ಟೇಬಲ್ ಆಗಿರುತ್ತೆ. ಓಕೆನಾ, ವರ್ಚುವಲ್ ಟೇಬಲ್ ಆಗಿರುತ್ತೆ ಡೇಟಾ ಬೇಸಲ್ಲಿ. ವರ್ಚುವಲ್ ಟೇಬಲ್ ಅಂದರೆ ಅದು ಇನ್ನೊಂದರಿಂದ SQL ಅಂತ ಹೇಳ್ತೀವಿ. ಇದು ಒಂದು ಸಾಫ್ಟ್ವೇರ್. ಓಕೆ, ಇಷ್ಟು ಡೆಪ್ತಾಗಿ ಬೇಕಾಗಿಲ್ಲ, ಬಟ್ ಜಸ್ಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಜಸ್ಟ್ ಈ ಥರ ಹೇಳಿಕೆಗಳು ಬಂದಾಗ ನೆನ್ಪಿಟ್ಕೊಳ್ಳಿ. ಅದನ್ನು ಡೀಟೇಲಾಗಿ ಕ್ಲಾಸಲ್ಲಿ ಇನ್ ಡೀಟೇಲಾಗಿ ಲೇಮನ್ ಲ್ಯಾಂಗ್ವೇಜಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ಏನು, ವ್ಯೂ ಇಸ್ ಅ ಸಿಂಗಲ್ ಟೇಬಲ್ ದಟ್ ಡಿರೈವ್ಡ್ ಫ್ರಮ್ ದ ಅದರ್ ಟೇಬಲ್. ಅದರ್ ಟೇಬಲ್ ಎಲ್ಲಿಂದ ಬರುತ್ತೆ, SQL ಸಾಫ್ಟ್ವೇರಿಂದ ತೊಗೊಂಡಿರ್ತಾರೆ. ಇಟ್ ಅಪಿಯರ್ಸ್ ಲೈಕ್ ಅ ಟೇಬಲ್ ಟು ದಿ ಯೂಸರ್. ನಮ್ಮ ಯೂಸರ್ಗೆ ಏನು ಮಾಡುತ್ತೆ, ಟೇಬಲ್ ಥರ ಅದು ಕಾಣಿಸ್ತಾ ಇರುತ್ತೆ. ಓಕೆನಾ, ಬಟ್ ಅದೇನು ಬೇರೆದ್ರಿಂದ ಡಿರೈವ್ ಆಗಿರುತ್ತೆ, ಅಂದರೆ SQLinದ ಡಿರೈವ್ ಆಗಿರುತ್ತೆ. ಓಕೆನಾ, ಅದಕ್ಕೆ ಏನು ಒಂದೇದು ಕರೆಕ್ಟ್ ಇದೆ. ಬಟ್ ಎರಡನೇದು ನೋಡಿ, ಡೇಟಾ ವ್ಯೂಸ್ ಆರ್ ಆಲ್ವೇಸ್ ಸ್ಟೋರ್ಡ್. ಓಕೆನಾ, ಡೇಟಾ ವ್ಯೂಸ್ ಆರ್ ಆಲ್ವೇಸ್ ಫಿಸಿಕಲಿ ಸ್ಟೋರ್ಡ್. ಫಾಲ್ಸ್. ಎ ವ್ಯೂ ಡಸ್ ನಾಟ್ ಫಿಸಿಕಲಿ ಸ್ಟೋರ್ಡ್. ಫಸ್ಟ್ ಫಿಸಿಕಲಿ ಇರಲ್ಲ, ನೀವು ನೆನ್ಪಿಟ್ಕೊಂಬಿಡಿ, ಆಯಿತಾ. ಇಟ್ ಓನ್ಲಿ ಸ್ಟೋರ್ಸ್ ಕ್ವೆರಿ ಡೆಫಿನೇಷನ್. ಓಕೆನಾ, ಕ್ವೆರಿ ಡೆಫಿನೇಷನ್ ಆಗಿರುತ್ತೆ. ವೆನ್ ಯು ಆಕ್ಸೆಸ್ ಎ ವ್ಯೂವನ್ನು ನಾನು ಹೋಗಿ ನೋಡಿದಾಗ ಡೇಟಾಬೇಸಲ್ಲಿ, ಡೇಟಾಬೇಸ್ ಎಕ್ಸಿಕ್ಯೂಟ್ಸ್ ಕ್ವೆರಿ, ಓಕೆ, ಟು ಫೆಚ್ ಡೇಟಾ ಫ್ರಮ್ ಅಂಡರ್ಲೈನ್ ಟೇಬಲ್ಸ್. ಏನಿಲ್ಲ, ಅಂಡರ್ಲೈನ್ ಟೇಬಲ್ಸಲ್ಲಿ ಏನು ಥಿಂಗ್ಸ್ ಇರ್ತಾವಲ್ವಾ, ಅದು ನನಗೆ ಕಾಣಿಸುತ್ತೆ ಅಷ್ಟೇ. ಓಕೆನಾ. ಓಕೆನಾ, ದೇರ್ ಫಾರ್ ದ ಡೇಟಾ ವ್ಯೂಸ್ ನಾಟ್ ಪರ್ಮನೆಂಟ್ಲಿ ಸ್ಟೋರ್ ಆಗಿರಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೇಳಿಲ್ಲ ವರ್ಚುವಲ್ ಅಂದರೆ ಏನು, ಪರ್ಮನೆಂಟ್ ಆಗಿರಲ್ಲ, ಅದು ನಮಗೆ ಕಾಣಿಸ್ತಾ ಇರುತ್ತೆ ಅಷ್ಟೇ, ಬಟ್ ಅದು ಪರ್ಮನೆಂಟಾಗಿ ಅಲ್ಲಿಗೆ ಇರಲ್ಲ. ವರ್ಚುವಲ್ ಅದು ಹೇಳ್ತೀವಲ್ಲ. ಇನ್ನೊಂದು ವರ್ಚುವಲ್ ಅಂತಂದ್ರೆ ಏನು ಹೇಳಿ ನೋಡೋಣ. ಈ ಮಾಲ್ಗಳಲ್ಲಿ ಗೇಮ್ ಆಡಕ್ಕೆ ಹೋಗ್ತೀವಿ ಗೊತ್ತಾ, ಈ ಥರ ಒಂದು ಕಣ್ಣಿಗೆ ಒಂದು ಹಾಕ್ಕೊಂಡು ನಾವೆಲ್ಲೋ ಬೆಟ್ಟದಲ್ಲಿ ಹೋಗ್ತಾ ಇರ್ತೀವಿ. ಓಕೆನಾ, ಎಲ್ಲೋ ಒಂದು ರೈಲ್ವೆ ಟ್ರ್ಯಾಕಲ್ಲಿ ಹಿಂಗೆ ಹೋಗ್ತಾ ಇರ್ತೀವಿ, ಅದು ಥರ ಫೀಲ್ ಆಗ್ತಾ ಇರುತ್ತೆ. ಅದನ್ನು ವರ್ಚುವಲ್ ವರ್ಲ್ಡ್ ಅಂತ ಕರಿತೀವಿ. ಅದಕ್ಕೆ ಅಲ್ಲಿ ಇರುತ್ತೆ, ನಮಗೆ ಕಾಣಿಸುತ್ತೆ, ಬಟ್ ಅದು ಇರಲ್ಲ ಆ್ಯಕ್ಚುಲಿ. ಓಕೆನಾ, ಅದಕ್ಕೆ ಏನು ಫಿಸಿಕಲಿ ಹೆಂಗೆ ಕಾಣಿಸೋಕ್ಕೆ ಸಾಧ್ಯ ಅಲ್ವಾ. ಸೊ ಇರೋದೇ ಇಲ್ಲ, ಫಿಸಿಕಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಒಂದು ಎಕ್ಸೆಪ್ಷನ್ ಇದೆ, ಓನ್ಲಿ ಇನ್ ಸ್ಪೆಷಲ್ ಲೈಕ್ ಮಟೀರಿಯಲೈಸ್ಡ್ ವ್ಯೂಸ್ ಅಂತ ಬರುತ್ತೆ. ಓಕೆನಾ, ಸಮ್ ಡೇಟಾಬೇಸಲ್ಲಿ ಎಕ್ಸೆಪ್ಷನ್ ಇದೆ, ಇರುತ್ತೆ, ಬಟ್ ಅದು ನಾಟ್ ಆಲ್ವೇಸ್. ಓಕೆನಾ, ಸಮ್ ಡೇಟಾಬೇಸ್ ಅಂತ ಅವ್ನು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದ ಅಂತಂದರೆ ದೆನ್ ದ್ಯಾಟ್ ಸ್ಟೇಟ್ಮೆಂಟ್ ಇಸ್ ದಿ ಟ್ರೂ. ಬಟ್ ಅವ್ನು ಆಲ್ವೇಸ್ ಅಂತ ಕೊಟ್ಟಿದ್ದಾನೆ, ಹೀಗಾಗಿ ಆ ಸ್ಟೇಟ್ಮೆಂಟ್ ಏನಾಗುತ್ತೆ, ಆಲ್ವೇಸ್ ಅಂತ ಕೊಟ್ಟಿಲ್ಲ, ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಸ್ಟೇಟ್ಮೆಂಟ್ ಬಿ ರಾಂಗ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಓಕೆ, ಸೊ ಇದೇ ಥರ ನೀವೇನು ಮಾಡಬೇಕು, ನಾನು ಪ್ರತಿಯೊಂದು ಲೇಮನ್ ಲ್ಯಾಂಗ್ವೇಜ್ ಅಂತ ಹೇಳಿ ಹೇಳಿದ್ನಲ್ಲ, ಏನು ನಾನು ಮಾಲ್ ಎಕ್ಸಾಂಪಲ್ ಕೊಟ್ಟಲ್ವಾ, ಆ ಥರ ಎಕ್ಸಾಂಪಲ್ ಕೊಟ್ಟಾಗ ಏನಾಗುತ್ತೆ, ನಿಮಗೆ ನೆನಪಿಟ್ಕೊಳ್ಳೋದು ಈಸಿ ಆಗುತ್ತೆ. ಸೊ ಆದ್ದರಿಂದ ಅದೇ ಥರ ನೀವು ಮಾಡಬೇಕು, ಆಯಿತಾ. ನಮ್ಮ ಕ್ಲಾಸಲ್ಲೂ ಕೂಡ ನಾವು ಅದೇ ಥರ ಮಾಡ್ತೀವಿ. ಕಮ್ಯುನಿಕೇಷನ್ ಕೋರ್ಸು ನವೆಂಬರ್ ಫಸ್ಟ್ ವೀಕ್ ಮೋಸ್ಟ್ ಪ್ರಾಬಬ್ಲಿ ಇಂಗ್ಲೀಷಿಂದ ಸ್ಟಾರ್ಟ್ ಆಗುತ್ತೆ. ಸುರೇಶ್ ಸರ್ ಹೇಳ್ತಾರೆ ಇಂಗ್ಲೀಷನ್ನು. ಸೊ ನಿಮ್ಗೆ ಏನೇ ಒಂದು ಡೌಟ್ಸ್ ಇತ್ತಂದರೆ, ಕೋರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಾದರೆ, ಸೊ ಈ ಒಂದು ನಂಬರ್ಗೆ ನೀವೇನು ಮಾಡ್ಬೋದು, ಈ ಒಂದು ನಂಬರ್ಗೆ ನೀವು ಕರೆ ಮಾಡ್ಬೋದು, ಆಯಿತಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇನ್ನೂ ಬೆಟರಾಗಿ ಏನಾದ್ರು ಮಾಡಬೇಕು. ಇಷ್ಟ ಆಗಿದೆ ಜಸ್ಟ್ ಒಂದು ಸರ್ ಇಷ್ಟ ಆಗಿದೆ ಅಂತ ಹಾಕಿ ಕಮೆಂಟ್, ಅಥವಾ ಸರಿ ಇನ್ನು ಇಷ್ಟ ಆಗಿಲ್ಲ, ಇನ್ನೂ ಬೇರೆಷ್ಟು ಪ್ರಶ್ನೆಗಳನ್ನ ತೊಗೊಂಡು ಬನ್ನಿ ಅಂತ ಹಾಕಿ. ಸೊ ಇನ್ನೂ ಏನು ನಾವು ಹೇಳ್ತೀವಲ್ವ, ಸೊ ದಿಸ್ ಇಸ್ ನಾಟ್ ದಿ ಎಂಡ್. ಓಕೆ, ನಾನು ಹೇಳಿದ್ದೇನು ಪರಮಸತ್ಯ ಅಲ್ಲ, ಅದನ್ನು ಹೇಳ್ಬಿಡ್ತೀನಿ. ಓಕೆ, ನಾನು ಹೇಳಿದ್ದೇನು ಪರಮಸತ್ಯ ಅಲ್ಲ. ಸೊ ದಿಸ್ ಇಸ್ ದಿ ಎವಾಲ್ವಿಂಗ್ ಪ್ರೊಸೆಸ್ ಇರುತ್ತೆ, ಯಾವಾಗಲೂ ಕೂಡ ಎವಾಲ್ವಿಂಗ್ ಆಗಿರ್ಬೇಕು ನಾವು. ಓಕೆ, ಸೊ ಏನು ನಿಮ್ಮ ಫೀಡ್ಬ್ಯಾಕ್ ತೊಗೋಬೇಕು, ಅದ್ರ ತಕ್ಕ ನಿಮಗೆ ಏನು ಬೇಕೋ ಅದನ್ನು ಕೊಡಬೇಕು ಅಲ್ವಾ. ಅದೇ ಕೂಡ ಏನು ನಾವು ಮಾಡಬೇಕಾಗಿರುತ್ತೋ ಉದ್ದೇಶ. ಈ ಒಂದು ಉದ್ದೇಶನೇ ಏನು, ಅದೇ ಆನ್ಲೈನ್ ಟೀಚಿಂಗ್ದು, ಆಯಿತಾ. ಸೊ ಅದರಿಂದ ಏನೇ ಇದ್ದರೂ ಕಮೆಂಟ್ಸ್ ಹಾಕಿ, ಇದನ್ನು ಬೆಟರಾಗಿ ಮತ್ತು ನೆಕ್ಸ್ಟ್ ಯಾವ ಎಕ್ಸಾಮ್ದು ನಿಮಗೆ ವಿಡಿಯೋ ಬೇಕು, ಇನ್ನೊಂದು ವಿಡಿಯೋ ಬರುತ್ತೆ VAದ್ದು. ಸೊ ಆ VA POQs ಏನಿರುತ್ತೆ ಕಂಪ್ಯೂಟರ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಬೇರೆ ಯಾವ್ದು ಪರೀಕ್ಷೆ ಬೇಕು ಅಂತ ನೀವು ಕಮೆಂಟ್ ಹಾಕಿದರೆ ಅದ್ರ ಪ್ರಕಾರ ನಾವು ಪ್ರಿಪೇರ್ ಆಗಿ ಬರ್ತೀವಿ, ಆಯಿತಾ. ಸೊ ಈ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.